50% ಡಿಸ್ಕೌಂಟ್ ಡೈರೆಕ್ಟ್ ಆಗಿ 3 ಲಕ್ಷ ಕೊಡ್ತೀನಿ. ಬರೀ 3 ಲಕ್ಷಗೆ ಓನ್ಲಿ 3 lakhs ಕೊಡ್ತೀನಿ ಸರ್. 3 ಲಕ್ಷ ಒಳಗಡೆ ಕೊಡೋಣ ಬನ್ನಿ ಬೇಗ, ಇಲ್ಲಾಂದ್ರೆ ಹೋಗ್ಬಿಡುತ್ತೆ ಕೈಯಿಂದ. 0 ಡೌನ್ ಪೇಮೆಂಟ್ ನಲ್ಲಿ 1.5 ಲಕ್ಷ ಕೊಡೋಣ ಸರ್. ನ್ಯಾನೋ ಸಿಗಲ್ಲ, ಆಲ್ಟೋ ಸಿಗಲ್ಲ, ಪೋಲೋ ಕೊಡ್ತೀನಿ 1,60,000ಗೆ. 3 ಲಕ್ಷ ಒಳಗಡೆ ಕೊಡೋಣ. ಈ ಗಾಡಿ 1,60,000 ಕೊಡೋಣ ಸರ್. ಬೇಡ ಬಿಡಿ, 1,70,000 ಕೊಡೋಣ ಸರ್. 3 ಲಕ್ಷ ತಿಳ್ಕೊಂಡಿದ್ದೀರಾ? ಹ್ಞೂ ಸರ್. 2 ಲಕ್ಷ ಕೊಡೋಣ ಸರ್. 1,80 ಬೇಡ, 1,80 ಬೇಡ, 1,75ಗೆ ಕೊರೋಲಾ 2008 ಮಾಡಲ್ ಕೊಡೋಣ ಸರ್. ಎಸ್ಗೆ ಹೇಳಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 1,75,000ಗೆ 3 ಲಕ್ಷ ಒಳಗಡೆ ಕೊಡೋಣ. 2,75ಗೆ ಸರ್. 2,75,000ಗೆ 14 ಮಾಡಲ್ ಎಂಜಾಯ್. 8 ಲಕ್ಷಗೆ 18 ಮಾಡಲ್ದು ಅದು ಡೀಸೆಲ್ ಗಾಡಿ. ಅದು 7.5 ಲಕ್ಷಕ್ಕೆ 16 ಮಾಡಲ್ ವಿತ್ NOC. ಚಾನ್ಸ್ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಬಂದಿದ್ದೀನಿ ನಿಮಗೆ ಆಲ್ಫಾ ಕಾರ್ಸ್ಗೆ ಬಂದಿದ್ದೀನಿ. ಯಾರಾದರೂ ಲೋ ಬಜೆಟಲ್ಲಿ ಒಂದು ಕ್ವಾಲಿಟಿ ಕಾರ್ಸ್ಗಳು ಹುಡುಕ್ತಾ ಇದ್ದಾರೆ ಅಂದರೆ ಬೇಗ ಬನ್ನಿ ಆಲ್ಫಾ ಕಾರ್ಸ್ಗೆ. ಆಫ್ಟರ್ ಲಾಂಗ್ ಗ್ಯಾಪಲ್ಲಿ ಒಂದು ಒಳ್ಳೆ ವಿಡಿಯೋ, ಅದು ಫುಲ್ ಸ್ಟಾಕಲ್ಲಿದೆ ವಿಡಿಯೋ ಗಾಡಿಗಳು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಸ್ಟಾಕ್ ಬರಲಿ ಅಂತ ಗಾಡಿಗಳು. ಅದಕ್ಕೋಸ್ಕರ ಒಳ್ಳೆ ಸ್ಟಾಕ್ಸ್ ಕೂಡ ಬಂದಿದೆ. ಸೊ ನಮ್ಮ ಜೊತೆ ವಸೀಂ ಸರ್ ಇದ್ದಾರೆ. ವೆಲ್ಕಮ್ ಮಾಡ್ಕೊಂಡು ಸರ್. ನಮಸ್ಕಾರ ಸರ್. ವೆಲ್ಕಮ್ ಸರ್. ಹೇಗಿದೆ ಸರ್? ಚೆನ್ನಾಗಿದ್ದೀನಿ ಸರ್. ಬಹಳ ದಿವಸ ಆದ್ಮೇಲೆ ಬಂದಿದ್ದಾರ ಸುನಿಲ್. ಒಂದೇ 3 ತಿಂಗಳು ಗ್ಯಾಪ್ ಆಗಿರ್ಬೋದು. ಹೌದು ಸರ್. ಸ್ಟಾಕ್ ಈ ತರ ತುಂಬಿದ್ದೀನಿ ನೋಡಿ. ಯೋಚನೆ ಮಾಡಬೇಕು ನಿಮ್ಗೆ ಯಾವ ಗಾಡಿ ಬೇಕು ಆ ತರ ಸ್ಟಾಕ್ ತೋರ್ಸಪ್ಪ. ಎತ್ತಿ ಕಸ್ಟಮರ್ಗಳು ನೋಡಿ, ಸ್ಟಾಕ್ ನೋಡಿ. ಆಚೆ ತೋರ್ಸಪ್ಪ, ಇಲ್ಲಿ ತೋರ್ಸಪ್ಪ, ಅಲ್ಲಿ ತೋರ್ಸು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನೋಡು ತುಂಬಿ ಆಚೆ ಬಂದ್ಬಿಟ್ಟಿದೆ ಸ್ಟಾಕ್. ಅಷ್ಟು ಹೆವಿ ಸ್ಟಾಕ್ ಆಗಿದೆ. ನೋಡ್ಕೊಂಡಿರ್ಬೇಕು ಸ್ಟಾಕ್. ಓಕೆ, ಯಾರಾದರೂ ಒಂದು ಒಳ್ಳೆ ಗಾಡಿ ನೋಡ್ತಾ ಇದ್ದಾರೆ ಅಂತಂದ್ರೆ ಬೇಗ ಬನ್ನಿ ಆಲ್ಫಾ ಕಾರ್ಸ್ಗೆ. ಸೊ ಸರ್, ಇವತ್ತಿನ ಬಜೆಟ್ ಏನಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಬಜೆಟ್ ಇವತ್ತು ಬಜೆಟ್ ನಿಮಗೆ ಸ್ಟಾರ್ಟ್ ಆಗೋದು 1,25,000 ಬಜೆಟ್ ಸ್ಟಾರ್ಟ್ ಆಗುತ್ತೆ ಸರ್. 1,25,000 ಇಂದ ಬಜೆಟ್ ಸ್ಟಾರ್ಟ್ ಆಗಿ ಹೈಯೆಸ್ಟ್ ನಿಮಗೆ 10 ಲಕ್ಷ ತನಕನೂ ನಮ್ಮ ಹತ್ರ ಇದೆ ಸರ್. 1 ಲಕ್ಷದಿಂದ ಚಾಲೂ ಆಗಿ ನಮ್ಮ ಹತ್ರ 10 ಲಕ್ಷ ಸರ್. ನೀವು 1,25,000 ಗಾಡಿ ತೋರಿಸಿಲ್ಲ ಅಂತ ಹೇಳ್ತೀರಾ, ಅದನ್ನು ತೋರಿಸ್ತೀನಿ. 10 ಲಕ್ಷ ಗಾಡಿ ತೋರಿಸಿಲ್ಲ ಅಂತ ಹೇಳ್ತೀರಾ, ಅದನ್ನು ತೋರಿಸ್ತೀನಿ. ನಮ್ಮ ಹತ್ರ ಒಂದು ಪ್ರೀಮಿಯಂ ಸೂಪರ್ ಲಕ್ಸುರಿಯಸ್ ಗಾಡಿ ಇದೆ, 8 ಏರ್ ಬ್ಯಾಗ್ ಸನ್ರೂಫ್ದು, ಬರೀ 3 ಲಕ್ಷ ಕೊಡ್ತೀನಿ. ಇನ್ನೊಂದು ಪ್ರೀಮಿಯಂ ಸ್ಕೋಡಾ ಇದೆ, ಬರೀ 1,60,000 ಕೊಡ್ತೀನಿ. ಇನ್ನೊಂದು ಪ್ರೀಮಿಯಂ 2008 ಮಾಡಲ್ದು ಕೊರೋಲಾ ಇದೆ, 1,60,000 ಕೊಡ್ತೀನಿ. ಇನ್ನೊಂದು ಗಾಡಿ ಇದೆ 2012 ಮಾಡಲ್ ಬೀಟ್, 1.5 ಲಕ್ಷ ಕೊಡ್ತೀನಿ. ಇನ್ನೊಂದು ಸ್ಪಾರ್ಕ್ ಇದೆ, ಬರೀ 7,000 ಓಡಿರೋದು ಸಿಂಗಲ್ ಓನರ್ ಗಾಡಿ, ಅದೂ 1,25,000 ಕೊಡ್ತೀನಿ. ಈ ಥರ ಭಾಳ ಗಾಡಿ ನನ್ನ ಹತ್ರ. ಇನೋವಾ ಇದೆ 7,50,000 16 ಮಾಡಲು 7,50,000 ಕೊಡ್ತೀನಿ. ಈ ಥರ ಭಾಳ ಗಾಡಿ ಇದೆ ನನ್ನ ಹತ್ರ. ಬನ್ನಿ ನೋಡಿ, ಯಾವ ಗಾಡಿ ಇಷ್ಟ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈಸಿಂಗ್ನು ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೆ. ಈ ಸತಿ ಬಂಪರ್ ಸೂಪರ್ ಆಫರ್ ಕೊಡ್ತೀನಿ. ಚಾನ್ಸ್ನಲ್ಲಿ ಕೊಟ್ಬಿಡ್ತೀನಿ. ಎತ್ಕೊಂಡು ತರಕಾರಿ ಹೆಂಗೆ ತೊಗೊಂಡು ಹೋಗ್ತೀರಾ ಸೂಪರ್ ಮಾರ್ಕೆಟಿಂದ, ಆ ಥರ ಕಾರ್ ಎತ್ಕೊಂಡು ಹೋಗ್ಬೇಕು ಅಲ್ಫಾ ಕಾರ್ಸಿಂದ. ಆ ಪ್ರೈಸಿಂಗ್ಗೆ ಕಾರ್ ಕೊಡ್ತೀನಿ. ಆಮೇಲೆ ಲೋನ್ ಬಗ್ಗೆ ಹೇಳಬೇಕಂದ್ರೆ 2012 ಮಾಡಲ್ ಪೆಟ್ರೋಲ್ ವೇರಿಯಂಟ್ಗೆ, ಡೀಸೆಲ್ ವೇರಿಯಂಟ್ಗೆ ಯಾವುದಾದ್ರೂ ಇರಲಿ ಲೋನ್ ಮಾಡಿಸ್ಕೊಡ್ತೀರಿ. ಆಲ್ ಓವರ್ ಬೆಂಗಳೂರಿನಲ್ಲಿ ಎಲ್ಲರೂ ಬೆಂಗಳೂರಿನಲ್ಲಿ ಮಾಡಿಸ್ಕೊಡ್ತಾರೆ, ನಾವು ಆಲ್ ಓವರ್ ಕರ್ನಾಟಕನಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಲೊಕೇಶನ್ ಹೇಳೋಕ್ಕಾದ್ರೆ ನನ್ನ ಫೇಸೇ ಲೊಕೇಶನ್. ಹೊಸ ಸಬ್ಸ್ಕ್ರೈಬರ್ಸ್ಗೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಅಲ್ಫಾ ಕಾರ್ಸ್ ಬನ್ನಘಟ್ಟ ರೋಡ್ನಲ್ಲಿ ಜಯದೇವ ಹಾಸ್ಪಿಟಲ್ ಇದೆ. ಜಯದೇವ ಹಾಸ್ಪಿಟಲಿಂದ ಸ್ವಲ್ಪ ಮುಂದೆ ಬಂದ ಅದಕ್ಕೆ ಸಿಗ್ನಲ್. ಬಸ್ನಲ್ಲಿ ಬಂದ್ರೂ ನಡ್ಕೊಂಡು ಬರ್ಬೋದು ಆರಾಮಾಗಿ. ಒಂದು 50-60 ಮೀಟರ್ಸ್ ಇಲ್ಲ. ಪಕ್ಕಾನೇ ದೊಡ್ಡ ಶೋರೂಮ್ ಇದೆ, ಮಾರುತಿದು RNS ಹೈದರಾಬಾದ್ ಬಿರಿಯಾನಿ ಪಕ್ಕಾನೇ ಅಲ್ಫಾ ಕಾರ್ಸ್ ಇರೋದು. ಆ ಥರ ಲೊಕೇಶನ್ನಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಆಗಿಬಿಟ್ರೆ ನಿಮಗೆ ನಾನು ಇದು ಹಾಕ್ತೀನಿ, ವಾಟ್ಸಪ್ನಲ್ಲಿ ಕ್ಯಾಟ್ಲಾಗ್. ಇವರು ಯೂಟ್ಯೂಬ್ನಲ್ಲಿ ಲಿಂಕ್ ಹಾಕಿರ್ತಾರೆ, ಲೊಕೇಶನ್ ನೋಡ್ಕೊಳ್ಬೋದು. ಇಲ್ಲಾಂದರೆ ನಮಗೆ ಕಾಲ್ಸ್ 200-300 ಬರುತ್ತೆ. ಆ ಥರ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಪಿಂಗ್ ಮಾಡಿ ನಮಗೆ ನೀವು. ಓಕೆ, ಸೊ ಅಕಸ್ಮಾತ್ ಲೊಕೇಶನಲ್ಲಿ ಕನ್ಫ್ಯೂಸ್ ಆಗುತ್ತೆ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಸೊ ಈಗ ತಡ ಬೇಡ ಸರ್, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರ್, ಮೊದಲನೇ ಗಾಡಿ ಒಂದು ಸ್ಕೋಡಾ ಸೂಪರ್ ಇದೆ ಸರ್. ಒಂದು ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ, ಒಂದು ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ ಸರ್. ನಮ್ಮ ಜಾಬ್ನಲ್ಲಿ ಕಾಸಿಲ್ಲ, ಅಮೌಂಟೇ ಇಲ್ಲ ಸರ್. ನಮಗೆ ಸನ್ರೂಫ್ ಬೇಕು, ನಮಗೆ 8 ಹೇರ್ ಬ್ಯಾಗ್ ಬೇಕು, ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಬೇಕು, ಸೀಟ್ಸ್ನಲ್ಲಿ, ಪೋಲ್ಸ್ನಲ್ಲಿ, ಪಿಲ್ಲರ್ಸ್ನಲ್ಲಿ ಎಲ್ಲ ಹೇರ್ ಬ್ಯಾಗ್ಸ್, ಫುಲ್ಲಿ ಫ್ಯೂಚರ್ ಸೆಕ್ಯೂರ್ಡ್ ವೆಹಿಕಲ್. ಬರೀ ಇದು ಸ್ಟ್ಯಾಂಡ್ಲಿ ಲೆದರ್ ಸೀಟ್ಸ್ ಇದೆ ನೋಡಿ, 3 ಲಕ್ಷ ಅದು ಸೀಟ್ಸ್ ಇದೆ. ಸನ್ರೂಫ್ ವೆಹಿಕಲ್, ಪ್ರೀಮಿಯಂ ಪ್ರೊಜೆಕ್ಟರ್ ಹೆಡ್ಲೈಟ್ಸ್. ಒಂದು ಪ್ರೀಮಿಯಂ ಗಾಡಿ ತೊಗೊಂಡ್ರೆ ಬೆನ್ಸ್ BMW ನೀವು 7 ಲಕ್ಷ 8 ಲಕ್ಷ. ಓಕೆ, 10 ಮಾಡಲ್ದು ಡೈರೆಕ್ಟ್ ಸೂಪರ್ ತೊಗೊಂಡ್ರೂ 6 ಲಕ್ಷದಿಂದ ಕಮ್ಮಿ ಇಲ್ಲ. 50% ಡಿಸ್ಕೌಂಟ್ ಡೈರೆಕ್ಟ್ ಆಗಿ 3 ಲಕ್ಷ ಕೊಡ್ತೀನಿ. ಬರೀ 3 ಲಕ್ಷಗೆ ಓನ್ಲಿ 3 lakhs ಕೊಡ್ತೀನಿ ಸರ್. ಪೋಲೋ ಹುಚ್ಚರು ಹಾಕ್ಬಿಟ್ಟಿದ್ದಾರೆ. ಪೋಲೋಗೆ ಆ ಸೈಕ್ ಹುಚ್ಚರು ಹಾಕಿದ್ದಾರೆ. ಪೋಲೋಗೆ
ಸರ್ ನಮ್ಮ ಹತ್ರ ಬಜೆಟ್ ಇಲ್ಲ ಸರ್, ನಮ್ಮ ಹತ್ರ ಕಾಸು ಇಲ್ಲ ಸರ್. ಕಮ್ಮಿ ಬಜೆಟ್ನಲ್ಲಿ ನಮಗೆ ಶೋಗಿ ಮಾಡೋಕ್ಕೆ ಒಂದು ಪೋಲೋ ಬೇಕು ಸರ್. ಡೀಸೆಲ್ ಇದ್ದರೆ ಇದು ಖರ್ಚು ಜಾಸ್ತಿ ಬರುತ್ತೆ, ಅದಕ್ಕೆ ಪೆಟ್ರೋಲ್ ಬೇಕು ಸರ್. ಅದನ್ನು ಯಾವುದಾದ್ರೂ ಒಂದು ಆಚೆಯಿಂದ ತರಿಸಿ ಕೊಡಿ ಸರ್ ನಮಗೆ. ಡಿ ಎಲ್ದು ಅದು ನಾನು ಆಚೆಯಿಂದ ತರಿಸಲ್ಲ, ಬರೀ ನಿಮಗೋಸ್ಕರ ಅದು ಪೋಲೋ ತರಿಸಿದ್ದೀನಿ ಡಿ ಎಲ್ದು. ಅದನ್ನು NOC ಸಮೇತ ಈ ಪೋಲೋ ಇದರಲ್ಲಿ ನಿಮಗೆ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ನಲ್ಲಿದೆ. ಏನು ಹೇಳಿ, ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ ಸರ್. ಯೋಚನೆನೂ ಮಾಡಿರಬಾರ್ದು ಸರ್, ನೀವು ಕನ್ಸ್ನಲ್ಲಿ ಯೋಚನೆ ಮಾಡಿರಬಾರ್ದು. 1,60,000ಗೆ ಡೈರೆಕ್ಟಾಗಿ 1,60,000ಗೆ ಪೋಲೋ ಪೂರ್ತಿ ಇಂಡಿಯಾ ನೋಡ್ಕೊಂಡು ಬಂದ್ಬೇಡಿ. ಈ ಪ್ರೈಸ್ಗೆ ಸಿಗ್ಬಿಟ್ರೆ ನಂದು ಚಾಲೆಂಜ್ ಸರ್ ಇದು. ಓಕೆ, 1,60,000ಗೆ ಒಂದು Volkswagen Polo ಸರ್. ನಿಮಗೆ ನ್ಯಾನೋ ಸಿಗಲ್ಲ, ಆಲ್ಟೋ ಸಿಗಲ್ಲ, ಪೋಲೋ ಕೊಡ್ತೀನಿ 1,60,000ಗೆ. ಬನ್ನಿ ಬೇಗ, ಇಲ್ಲಾಂದ್ರೆ ಹೋಗ್ಬಿಡುತ್ತೆ ಕೈಯಿಂದ. ಕೊರೋಲಾ 2008 ಮಾಡಲ್ದು. ಯಾವ ಮಾಡಲ್ ಹೇಳಿ? 2008 ಮಾಡಲ್. ನಿಮಗೆ 2002 ಮಾಡಲ್ ಆಲ್ಟೋ ಸಿಗಬಾರ್ದು, ಆ ಪ್ರೈಸಿಂಗ್ಗೆ ಕೊಡ್ತೀನಿ ಸರ್. ಎಷ್ಟಕ್ಕೆ ಸರ್? ಸರ್ ಆ ಪ್ರೈಸಿಂಗ್ಗೆ 8 ಮಾಡಲ್ ಕರ್ನಾಟಕ ಗಾಡಿ ಕರೋಲಾ, ತುಂಬ ಲಕ್ಸುರಿಯಸ್ ಪ್ರೀಮಿಯಂ BMW ಬೆನ್ಸ್ ಪ್ರಕಾರ ಗಾಡಿ ಇದು. ಈ ಗಾಡಿ ಏನು ಸರ್ 3 ಲಕ್ಷ ತಿಳ್ಕೊಂಡಿದ್ದೀರಾ ಬೇಡ, 2.5 ಲಕ್ಷ ತಿಳ್ಕೊಂಡಿದ್ದೀರಾ ಬೇಡ, 2 ಲಕ್ಷ ತಿಳ್ಕೊಂಡಿದ್ದೀರಾ ಬೇಡ, 1,80 ಬೇಡ, 1,80 ಬೇಡ, 1,75ಗೆ ಕೊರೋಲಾ 2008 ಮಾಡಲ್ ಕೊಡೋಣ ಸರ್. 2008 ಮಾಡಲ್ 1,75ಗೆ ಬರೀ 1,75ಗೆ ಬರೀ ಕೊರೋಲಾ ಕೊಡ್ತೀನಿ ಸರ್. ಮಾರ್ಕೆಟಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ ಕರ್ನಾಟಕ ಗಾಡಿ ಸರ್. ಒಂದು ಸವೆಲ್ಲ ಬೀಟ್ ಇದೆ ಸರ್. ಸರ್ ನಿಮ್ಮ ಹತ್ರ ಡೌನ್ ಪೇಮೆಂಟ್ ಇಲ್ಲ, ನನಗೆ 0 ಡೌನ್ ಪೇಮೆಂಟ್ನಲ್ಲಿನೂ ಬೇಕು, ಮಾಡಲ್ನೂ ಬೇಕು ಸರ್, ಒಂದು ಸ್ಪೋರ್ಟ್ಸ್ ವೆಹಿಕಲ್ನೂ ಬೇಕು. ಬನ್ನಿ ಅಲ್ಫಾ ಕಾರ್ಸ್ಗೆ ಶವಲ್ನೆಟ್ ಬೀಟ್ ಕೊಡ್ತೀನಿ. 2012 ಮಾಡಲ್ದು. ಯಾವ ಮಾಡಲ್ ಹೇಳಿ? 2012 ಮಾಡಲ್ ವಿತ್ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. 12 ಮಾಡಲ್ದು. ಇಷ್ಟು ಜಬರ್ದಸ್ತ್, ಇಷ್ಟು ಸೈಕಲ್ ಇರುವ ಪೆಟ್ರೋಲ್, ಒಂದು ಡೀಸೆಲ್ ಇತ್ತು, ಅದೂ 1.5 ಲಕ್ಷ ಕೊಟ್ಟೆ. ಅದಕ್ಕೆ ಇದು 0 ಡೌನ್ ಪೇಮೆಂಟ್ನಲ್ಲಿ 1.5 ಲಕ್ಷ ಕೊಡೋಣ ಸರ್. ಸರ್ ಎಲ್ಲ ಗಾಡಿಗಳಲ್ಲೂ ಆಫರ್ ಕೊಟ್ಬಿಟ್ರಿ ಸರ್. ಸ್ವಿಫ್ಟಲ್ಲಿ ಮತ್ತು ಸುಜುಕಿ ಗಾಡಿಗಳಲ್ಲಿ ಬೇಕಲ್ಲ ಸರ್? ಸರ್ ಮಾರುತಿ ಸುಜುಕಿ ಶಿಫ್ಟ್ ನಂಬರ್ 1 ಮಾರ್ಕೆಟ್ ಒಳಗಡೆ, ಅದೂ ಈ ಶಿಫ್ಟ್ 2012 ಮಾಡಲ್ದು ಶಿಫ್ಟ್ ಸರ್. ತಲೆ ಮೇಲೆ ಕೈಕೊಂಡು ಯೋಚನೆ ಮಾಡಬೇಕು ಈ ಪ್ರೈಸಿಂಗ್. ಶಿಫ್ಟ್ಗೆ ನ್ಯೂ ಶಿಫ್ಟ್ಗೆ ತಲೆ ಮೇಲೆ ಕೈಕೊಂಡು ಯೋಚನೆ ಮಾಡಬೇಕು. ಇನ್ನ ತನಕ ಯಾರು ಕೊಟ್ಟಿರಬಾರ್ದು. ಕರ್ನಾಟಕ ನಂಬರ್ ಸರ್. ಓಕೆ ಸರ್ ಇದು 2012 ಮಾಡಲ್, ಸೆಕೆಂಡ್ ಓನ್ ವಿತ್ ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. 0 ಡೌನ್ ಪೇಮೆಂಟ್ ನಲ್ಲಿ ಬೇಕು ನಿಮಗೆ, ಬನ್ನಿ 0 ಡೌನ್ ಪೇಮೆಂಟ್ ನಲ್ಲೇ ಕೊಡೋಣ. 2012 ಮಾಡಲ್ದು ಶಿಫ್ಟ್ ಈ ಗಾಡಿ ಸರ್. ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್, ಕಮ್ಮಿ ಅಂದ್ರೂ 450 ಇದೆ ಸರ್. ಡೈರೆಕ್ಟ್ 1 ಲಕ್ಷ ಕಮ್ಮಿ ಮಾಡಿ 3.5 ಲಕ್ಷಕ್ಕೆ ಸರ್. 3,50,000ಗೆ 100% ಬೇಡ, ಇನ್ನಾರು ಕಮ್ಮಿ 340ಗೆ 101% ಯಾರು ಕೊಡೋದು ಸಾಧ್ಯ ಇಲ್ಲ, ಚಾನ್ಸ್ನೂ ಇಲ್ಲ ಸರ್. 340ಗೆ ಕೊಡಿಸ್ಬೇಡಿ ಸರ್ ಮಾರ್ಕೆಟ್ನಲ್ಲಿ. ಫೋರ್ಡ್ ಫಿಗೋ ಇದೆ ಸರ್. ಸರ್ ಫೋರ್ಡ್ ಫಿಗೋ ಬೇಸಿಕ್ ಗಾಡಿ ಇಲ್ಲ, ಟೈಟಾನಿಯಂ ಡ್ಯುಯಲ್ ಡ್ಯಾಶ್ ಬೋರ್ಡ್ ಸಮೇತ ಹೇರ್ ಬ್ಯಾಗ್ ABS ಇರುವ ಗಾಡಿ. ಇದನ್ನು 2 ಲಕ್ಷ ಒಳಗಡೆ ಕೊಡ್ತೀನಿ. ಇದನ್ನು 2 ಲಕ್ಷ ಒಳಗಡೆ ಹೇರ್ ಬ್ಯಾಗ್ ABS ಇರುವ ಗಾಡಿ ಕೊಡ್ತೀನಿ ಸರ್ ನಾನು. ಫಿಗೋ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಡಿಫೋ ಸ್ಟೈರಿಂಗ್ ಎಲ್ಲ ಇರುವ ಗಾಡಿ. ಈ ಗಾಡಿ 2010 ಮಾಡಲ್ದು ಫಿಗೋ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್. ಎಸ್ಗೆ ಹೇಳಿ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 1,75,000ಗೆ 1,75,000ಗೆ ಕೊಡೋಣ. ಸ್ಯಾಂಟ್ರೋ ಸಿಗಲ್ಲ, ಫಿಗೋ ಕೊಡ್ತೀನಿ ಸರ್. ಒಂದು ಸ್ಕೋಡಾದಲ್ಲಿ ಫ್ಯಾಬಿಯಾ ನೋಡ್ತಾ ಇದ್ದೀರಾ, ಅದನ್ನು ಲಕ್ಸುರಿಯಸ್ ವೇರಿಯಂಟ್ ನೋಡ್ತಾ ಇದ್ದೀರಾ, ಹೇರ್ ಬ್ಯಾಗ್ ABS ಇರುವ ಗಾಡಿ ನೋಡ್ತಾ ಇದ್ದೀರಾ, ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ ಸರ್. ಬನ್ನಿ ಸರ್, ಸ್ಕೋಡಾ ಫ್ಯಾಬಿಯಾ ಮಾರ್ಕೆಟ್ನಲ್ಲಿ 3,25,000 3,30,000 ಮಾರ್ಕೆಟ್ನಲ್ಲಿ ಕಮ್ಮಿ ಇಲ್ಲ. ನಮ್ಮ ಹತ್ರ ಡೈರೆಕ್ಟ್ ಬನ್ನಿ. ಹೇರ್ ಬ್ಯಾಗ್ ABS ಎಲ್ಲ ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಬರೀ 2,20,000ಗೆ 2,20,000ಗೆ ಸ್ಕೋಡಾ ಫ್ಯಾಬಿಯಾ ಕೊಡ್ತೀನಿ ಸರ್. 2,20,000ಗೆ ನಿಮ್ಗೆ ಒಂದು ಸ್ಕೋಡಾ ಫ್ಯಾಬಿಯಾ ಸಿಗ್ತಾ ಇದೆ. ವೈಟ್ ಕಲರ್ ಬಾಡಿ ಲೈನ್ ಕೂಡ ಸಕಾಲ ಮೇಂಟೈನ್ ಮಾಡಿದ್ದಾರೆ ಸರ್. ತಮ್ಮ ಫೀಗೋ ಕಮ್ಮಿ ಪ್ರೈಸಲ್ಲಿ ಕೊಟ್ಬಿಟ್ರಿ ಸರ್. ಅಣ್ಣ ಫಿಯೆಸ್ಟಾ ಬೇಕಲ್ಲ ಸರ್? ಸರ್ ಅಣ್ಣ ಫಿಯೆಸ್ಟಾನು ಕೊಡೋಣ ಸರ್ ಕಮ್ಮಿ ಪ್ರೈಸ್ನಲ್ಲಿ. ಏನು ಸರ್? ಬನ್ನಿ ಸರ್ ಅಲ್ಫಾ ಕಾರ್ಸ್ಗೆ ಕಮ್ಮಿ ಪ್ರೈಸ್ಗೆ ಎಲ್ಲ ನಾನು ಪ್ರೀಮಿಯಂ ಗಾಡಿ 2 ಲಕ್ಷ ಒಳಗಡೆ 3 ಲಕ್ಷ ಒಳಗಡೆ ಕೊಟ್ಟಿದ್ದೀನಿ. ಬನ್ನಿ ಇದನ್ನು 2 ಲಕ್ಷ ಒಳಗಡೆ ಕೊಡೋಣ ಸರ್ ಅಣ್ಣಗೇನು. ಓಕೆ ಏನು ಸರ್ ಫಿಯೆಸ್ಟಾ ಇದು 2009 ಮಾಡಲ್ ವಿತ್ ಪೌಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಡೀಸೆಲ್ ಗಾಡಿ. ಈ ಗಾಡಿ ಡೈರೆಕ್ಟಾಗಿ ಬನ್ನಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 1,80,000ಗೆ 2009 ಮಾಡಲ್ದು ಬೇಡ ಬಿಡಿ, 1,70,000 ಕೊಡೋಣ ಸರ್. 1,70,000ಗೆ ಡೀಸೆಲ್ ಗಾಡಿ ಕೊಡೋದು ಸಾಧ್ಯನೇ ಇಲ್ಲ ಸರ್. 5 ಸೀಟರ್ ಗಾಡಿಗಳು ಕೊಟ್ಬಿಟ್ರಿ ಸರ್. 8 ಸೀಟರ್ ಗಾಡಿ ಕಮ್ಮಿ ಬೇಕಲ್ಲ ಸರ್? 8 ಸೀಟರ್ ಗಾಡಿ 8 ಸೀಟರ್ ಗಾಡಿ ಏನು ಸರ್ 4 ಲಕ್ಷ ತಿಳ್ಕೊಂಡಿದ್ದೀರಾ? 3 ಲಕ್ಷ ಒಳಗಡೆ ಕೊಡೋಣ. 3 ಲಕ್ಷ ಒಳಗಡೆ ಬನ್ನಿ. ಫಸ್ಟ್ ಫ್ಯೂಚರ್ ತಿಳಿಸ್ಕೊಡೋಣ. 14 ಮಾಡಲ್ಲ ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ನೋಡಿ ಒಳಗಡೆ ತೋರ್ತೀನಿ. 8 ಸೀಟರ್ ಆರಾಮಾಗಿ 8 ಜನ ಕೂತ್ಕೊಂಡಿದ್ದಾರೆ. ಇಲ್ಲಿ 2 ಜನ, ಇಲ್ಲಿ 3 ಜನ, ಇಲ್ಲಿ 3 ಜನ, 8 ಜನ ಟೋಟಲ್ ಆಗಿ ಕೂತ್ಕೊಳ್ಬಹುದು ಸರ್. ನೋಡ್ಕೊಳ್ಳಿ, ಇಲ್ಲಿ 3 ಜನ, ಅಲ್ಲಿ 3 ಜನ, ಇಲ್ಲಿ 7 ಜನ, 8 ಜನ ಕೂತ್ಕೊಂಡು ಹೋಗೋ ಗಾಡಿ. 2014 ಮಾಡಲ್ ಶವಲ್ಲೆಟ್ ಎಂಜಾಯ್ ಪೆಟ್ರೋಲ್ ವೇರಿಯಂಟ್ 68,000 ಓಡಿರೋದು. 14 ಮಾಡಲ್ ಸರ್. 14 ಮಾಡಲ್ ಒಂದು 14 ಮಾಡಲ್ ಆಲ್ಟೋ ತೊಗೊಂಡ್ರೂ ನಿಮಗೆ ಕಮ್ಮಿ ಅಂದ್ರೂ 3,25,000. ಹೌದು. ಏನು 4 ಲಕ್ಷ ತಿಳ್ಕೊಂಡಿದ್ದೀರಾ? ಬೇಡ,
3 ಲಕ್ಷ ತಿಳ್ಕೊಂಡಿದ್ದೀರಾ ಬೇಡ, 790 ತಿಳ್ಕೊಂಡಿದ್ದೀರಾ ಬೇಡ, 780 ತಿಳ್ಕೊಂಡಿದ್ದೀರಾ ಅದೂ ಬೇಡ, 775 ಸರ್ 2,75,000ಗೆ 14 ಮಾಡಲ್ ಎಂಜಾಯ್, 14 ಮಾಡಲ್ ಎಂಜಾಯ್ ಸರ್. ಯೋಚನೆ ಮಾಡಬೇಕು. ಕರ್ನಾಟಕ ನಂಬರ್ ತೋರಿಸಿ ಸರ್, ಡೆಲ್ಲಿ ನಂಬರ್ ತಿಳ್ಕೊಂತಾರ, ಆಮೇಲೆ ಕರ್ನಾಟಕ ಗಾಡಿ ಕೊಡೋಣ ಸರ್ 7,75,000ಗೆ. ಸರ್ ಕಮೆಂಟ್ ಬಾಕ್ಸ್ ಅಲ್ಲಿ ಲಾಸ್ಟ್ ಟೈಮ್ ಏನಾಗಿದೆ ಗೊತ್ತಾ ಸರ್, ಎಲ್ಲ ಚಿಕ್ಕ ಗಾಡಿಗೆ ಆಫರ್ಗಳು ಕೊಡ್ತಾ ಇದ್ದಾರೆ, ದೊಡ್ಡ ಗಾಡಿಗಳು ಯಾರು ಕಮೆಂಟ್ ಬಜೆಟ್ ಪ್ರೈಸ್ ಅಲ್ಲಿ ಕೊಡ್ತಿಲ್ಲ ಅಂತ ಸರ್. ಈ ಸತಿ ನಾನು ದೊಡ್ಡ ಗಾಡಿ ಎಂಜಾಯ್ ಸರ್ 14 ಮಾಡಲ್ ಸರ್, 4.5 ಲಕ್ಷದಿಂದ ಕಮ್ಮಿ ಇಲ್ಲ, 7,75,000 ಕೊಟ್ಟೆ. ಇದು ಮಾರ್ಕೆಟ್ ನಲ್ಲಿ 12 ಲಕ್ಷದಿಂದ ಕಮ್ಮಿ ಇಲ್ಲ. ಮರಾಜೋ ಇನ್ನೋವಾ ಇಂದ ಲಕ್ಸುರಿಯಸ್ ಗಾಡಿ. ಹೋದ್ ಸತಿ ಏನ್ ತಿಳ್ಕೊಂಡು ಇನ್ನೋವಾ ಅಂತ ತಿಳ್ಕೊಂಡು ಇನ್ನೋವಾ ಇಂದ ಲಕ್ಸುರಿಯಸ್ ಗಾಡಿ ಇದು ಮಹೀಂದ್ರ ಮರಾಜೋ. ಇದ್ರದ್ದು ಒಳಗಡೆ ತೋರಿಸಿ ಸರ್, ಇಂಟೀರಿಯರ್ ತೋರಿಸ ಸೈಕ್ ಆಗ್ಬೇಕು ಸರ್. ಇಂಟೀರಿಯರ್ ಮಸ್ತ್ ಆಗಿದೆಯಲ್ಲ ಸರ್, ನೋಡಿ ಸರ್. ಡ್ಯಾಶ್ ಬೋರ್ಡ್ ಒಂದು ಶಿಪ್ ನಲ್ಲಿ ಇರುತ್ತೆ ಆ ತರ, ಕ್ಯಾಪ್ಟನ್ ಸೀಟ್ಸ್ ಯಾವ ತರ ಇದು ಗಾಡಿ ಫುಲ್ಲಿ ಟಾಪ್ ಅಂಡ್ M8 ಸರ್. ಇದು ಟಾಪ್ ಅಂಡ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಫ್ಯೂಚರ್, ಟೋಟಲ್ ಫ್ಯೂಚರ್ ಇರುವ ಗಾಡಿ. ಪ್ರೈಸ್ ಸರ್ 12 ಲಕ್ಷ ಹೇಳ್ದೆ, 12 ಲಕ್ಷದಿಂದ ಕಮ್ಮಿ ಅಂತ ಹೇಳ್ದೆ ಅಲ್ಲ, 11 ಬೇಡ, 10 ಲಕ್ಷನೂ ಬೇಡ, 9 ಲಕ್ಷನೂ ಬೇಡ, 8 ಲಕ್ಷ ಕೊಡೋಣ ಸರ್. 8 ಲಕ್ಷಗೆ 18 ಮಾಡಲ್ದು ಅದು ಡೀಸೆಲ್ ಗಾಡಿ, ಅದೂ ಮಾರ್ಕೆಟ್ ನಲ್ಲಿ ಸಾಧ್ಯ ಇಲ್ಲ ಸರ್ ಈ ಪ್ರೈಸಿಂಗ್ಗೆ. ಸರ್ ಟೊಯೋಟಾ ಇನೋವಾ ಇದೆ ಸರ್. ಹೋದ್ ಸತಿ ನಿಮ್ದೇ ಚಾನಲ್ ನಲ್ಲಿ 1.6 ಮಿಲಿಯನ್ ನಾನು ಹೇಳ್ತಿದ್ದಾನಲ್ಲಿ 1.6 ಮಿಲಿಯನ್ ಹೋಗಿತ್ತು. ಇದು ರೀಫಬ್ಗೆ ಹೋಗಿತ್ತು, ಬಹಳ ಕಸ್ಟಮರ್ ಬಂದಿದ್ದು. ಅದು ಆಚೆ ಹೋಗಿತ್ತು ಇದು ರೀಫಬ್ಗೆ, ಅದಕ್ಕಿಂತ ನೀವು ಸಿಗ್ಲಿಲ್ಲ. ಈ ಸತಿ ಬನ್ನಿ ತಗೊಂಡ್ ಹೋಗ್ಬಿಡಿ. ಚಾನ್ಸ್ ನಲ್ಲಿ ಕೊಡ್ತೀನಿ, ಚಾನ್ಸ್ ನಲ್ಲಿ ಇನ್ನೋವಾ ರೀಫಬ್ ಎಲ್ಲ ಆಗ್ಬಿಟ್ಟಿದೆ. ಎಲ್ಲ ನಿಮ್ಗೆ 16 ಮಾಡಲ್, ಯಾವ ಮಾಡಲ್ ಹೇಳಿ? 2016 ಮಾಡಲ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಸಮೇತ. ಈ ಗಾಡಿ 7.5 ಲಕ್ಷಕ್ಕೆ, 7.5 ಲಕ್ಷಕ್ಕೆ ಇನ್ನೋವಾ 7.5 ಲಕ್ಷಕ್ಕೆ 16 ಮಾಡಲ್ ವಿತ್ NOC. ಚಾನ್ಸ್ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ. ನಮ್ಮ ಕಸ್ಟಮರ್ಗೆ ಬೇಜಾರಾಯ್ತು, ಸಿಗ್ಲಿಲ್ಲ. ಬರೀ 7.5 ಲಕ್ಷಕ್ಕೆ 16 ಮಾಡಲ್ ಕೊಡ್ತೀನಿ ಸರ್ ಇನ್ನೋವಾ. ಸರ್ ಎಷ್ಟೋ ಜನ ಶಿಫ್ಟ್ ಬೇಕು ಅಂತಿದ್ರು, ಎಲ್ಲ ಕಡೆ ವಿಡಿಯೋ ನೋಡಿ ಬೇಜಾರಾಗ್ಬಿಟ್ಟಿದೆ ಸರ್. ಏನಕ್ಕಂದ್ರೆ ಎಲ್ಲ 3 ಲಕ್ಷದ ಮೇಲೆ ಅದನ್ನು ಡೀಸೆಲ್ ಗಾಡಿನೇ ಬೇಕು ಅಂತಾರೆ ಸರ್. ನೀವೊಂದು 2 ಲಕ್ಷದ ಒಳಗಡೆ ಏನಾದ್ರು ಕೊಡ್ತೀರಾ ಸರ್? ನಿಮ್ಮ ಮಧ್ಯ ಬೆಲೆ ಹೋಗಿ 2 ಲಕ್ಷ ಒಳಗಡೆ, 2 ಲಕ್ಷ ಒಳಗಡೆ ಕೊಡೋಣ ಸರ್. ಓಕೆ, ಸೊ ಈ ಸ್ವಿಫ್ಟ್ 2 ಲಕ್ಷದ ಒಳಗಡೆ 100% ಕೊಡೋಣ. ನಿಮ್ಮ ಮಧ್ಯ ಬೆಲೆ ಸರ್, ನೀವು ಬಂದಿದ್ದೀರಲ್ಲ ನಮ್ಮ ಶೋರೂಮ್ಗೆ, ನಿಮ್ಮ ಮುಖಾಂತರ ಈ ಗಾಡಿ 1,60,000 ಕೊಡೋಣ ಸರ್. ಸರ್ 7ಕ್ಕಿಂತ 40,000 ಕಮ್ಮಿ ಸರ್, 100% ಮಾಡ್ಕೊಡೋಣ. ಹೋಗಿ ನಿಮ್ಮ ಮಧ್ಯ ಬೆಲೆ 1,60,000ಗೆ ಫೋರ್ ಸ್ಟೇರಿಂಗ್, AC, ಮ್ಯಾಗ್ವಿಲ್, ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ ಸರ್. ಲಕ್ಸುರಿ ಇರಬೇಕು, ಕಂಫರ್ಟ್ ಇರಬೇಕು ಸರ್ ಗಾಡಿಗೆ. ಕಮ್ಮಿ ಬಜೆಟ್ ನಲ್ಲಿ ಕೊಡೋಣ ಸರ್. ಕಮ್ಮಿ ಬಜೆಟ್ ಅಲ್ಲೂ ಕೊಡ್ತೀರಾ? ಲಕ್ಸುರಿನೂ ಇರಬೇಕು, ಕಂಫರ್ಟ್ನೂ ಇರಬೇಕು. ಹೋಂಡಾ ಸಿಟಿ ಇಂಜಿನ್ ಬರೋದು ಯಾವ್ದು ಹೇಳಿ? ಹೋಂಡಾ ಸಿಟಿ. ಓಡಿಸ್ಕೊಂಡಿರ್ಬೇಕು. ಏರ್ ಬ್ಯಾಗ್, ABS ಇರುವ ಗಾಡಿ ಕಮ್ಮಿ ಬಜೆಟ್ಗೆ ಬರೀ 7,20,000ಗೆ, 7,20,000ಕ್ಕೆ 2,20,000ಗೆ ಹೋಂಡಾ ಜಾಜ್, ಏರ್ ಬ್ಯಾಗ್, ABS ಎಲ್ಲ ಇರುವ ಫ್ಯೂಚರ್ ಇರುವ ಗಾಡಿ ಹೋಂಡಾ ಸಿಟಿ ಇಂಜಿನ್ 7,20,000 ಕೊಡ್ತೀವಿ ಸರ್. ಸರ್ ಒಂದು ವ್ಯಾಗನರ್ ಇದೆ ಸರ್, ನ್ಯೂ ಶೇಪ್ದು. ಇದು ಏನು 2 ಲಕ್ಷ ಮೇಲೆ ತಿಳ್ಕೊಂಡಿದ್ದೀರಾ? ಅದು ನಿಮ್ಮಿಸ್ಕರಿಗೆ ಬನ್ನಿ ಸರ್. ನೀವು ಬಂದಿದ್ದೀರಾ ನಮ್ಮ ವಿಡಿಯೋ ಚಾನಲ್ ಇಂದ. 2 ಲಕ್ಷ ಹೇಳಿದ್ದೀನಿ ಬೇಡ, 1,60,000ಗೆ ಇದೂ 1,60,000ಕ್ಕೆ ವ್ಯಾಗನರ್ 1,60,000ಗೆ ವಿತ್ ಫೋರ್ ಸ್ಟೇರಿಂಗ್, AC, ನ್ಯೂ ಶೇಪ್ ಗಾಡಿ ಸರ್. ಗಾಡಿ 2,60,000 ಕಮ್ಮಿ ಇಲ್ಲ, 1,60,000 ಕೊಡೋಣ ಸರ್. ಸರ್ ಹುಂಡೈ ವರ್ನಾ ಬೇಕು ಸರ್. ಎಷ್ಟೊಂದು ಜನ ಕಮ್ಮಿ ಬಜೆಟ್ ಅಲ್ಲಿ ವರ್ನಾ ಬೇಕು ಅಂತಾರಲ್ಲ ಸರ್. ಹುಂಡೈ ವರ್ನಾನಲ್ಲಿ ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇದ್ದೀನಿ, ನ್ಯೂ ಶೇಪ್ ಲಿಮಿಟೆಡ್ ಎಡಿಷನ್ ಟ್ರಾನ್ಸ್ಫಾರ್ಮರ್. ಹೆಡ್ಲೈಟ್ಸ್ ನೋಡಿ ಸರ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಗ್ರಿಲ್, ಬಾನೆಟ್, ನ್ಯೂ ಶೇಪ್ ಗಾಡಿ. ಅದನ್ನು ಕಮ್ಮಿ ಬಜೆಟ್ ನಲ್ಲಿ ನೀವು ಹೇಳ್ಬಿಟ್ರು, ನಿಮ್ಮ ಮಧ್ಯ ಬೆಲೆ ಕೊಡೋಣ, ಕಮ್ಮಿ ಬಜೆಟ್ ನಲ್ಲೇ ಕೊಡೋಣ. ಫೋರ್ ಸ್ಟೇರಿಂಗ್, AC ಎಲ್ಲ ಇರುವ ಗಾಡಿ. ಈ ಗಾಡಿ ವರ್ನಾ ಟ್ರಾನ್ಸ್ಫಾರ್ಮರ್ ಸರ್. ಯೋಚನೆ ತಲೆ ಮೇಲೆ ಕೈಕೊಂಡು ಯೋಚನೆ ಮಾಡಬೇಕು. ಆ ಪ್ರೈಸಿಂಗ್ ಕೊಡ್ತೀನಿ. ಹೇಳಿ ಸರ್, ಯೋಚನೆ ಮಾಡ್ಬೇಕು ಹಂಗೆ ಇವಾಗ ಸರ್. 3 ಲಕ್ಷ ತಿಳ್ಕೊಂಡಿದ್ದೀರಾ? ಹ್ಞೂ ಸರ್. 2 ಲಕ್ಷ ಕೊಡೋಣ ಸರ್. 2 ಲಕ್ಷಗೆ ಕೊಡೋಣ ಈ ಗಾಡಿ. 2 ಲ್ಯಾಕ್ಗೆ ಕೊಡೋಣ ಈ ಗಾಡಿ. ಓಕೆ, 2 ಲಕ್ಷಕ್ಕೆ ಒಂದು ವರ್ಣ ಮಾರ್ಕೆಟ್ ನಲ್ಲಿ ಸಿಗೋದು 2 ಲಕ್ಷಗೆ ವರ್ಣ ಕೊಡೋಣ ಸರ್. ಸರ್ ಏನು ಗೊತ್ತಾ ಸರ್, ಲೋ ಬಜೆಟ್ ಆಗಿರ್ಬೇಕು, ಕಡಿಮೆ ನೋಡಿರ್ಬೇಕು ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ಬೇಕು. ಸಿಂಗಲ್ ಓನರ್ದು ಇರಬೇಕು ಅಲ್ಲ ಸರ್? ಹ್ಞೂ ಸರ್, ಸಿಂಗಲ್ ಓನರ್ನು ಬೇಕು, ಕಮ್ಮಿ ಓಡಿರೋದು ಬೇಕು, ಪ್ರೈಸ್ನು ಕಮ್ಮಿ ಇರಬೇಕು. ಹೌದು, ಯೋಚನೆ ಮಾಡಬೇಕು ಸರ್. ನೀವು ನಿಮ್ ಐಡಿಯಾ ಇಂದ ಎಷ್ಟು ಹೊಡಿರ್ಬೋದು? ನೀವು ಒಂದು ಐಡಿಯಾ ಇಂದ ಹೇಳಿ ಸರ್. ಕಮ್ಮಿ ಅಂದ್ರೆ ಹೆವಿ ಕಮ್ಮಿ ಅಂದ್ರೇನು? ಯಾವ ಇಯರ್ ಮಾಡಲ್ ಸರ್? 2009 ಮಾಡಲ್ ಸಿಂಗಲ್ ಓನರ್ ಗಾಡಿ. ಕಮ್ಮಿ ಅಂದ್ರೆ ಇಷ್ಟು ಹೊಡಿರ್ಬೋದು ಸರ್. ಏನೊಂದು ಮ್ಯಾಕ್ಸ್ ಅಂದ್ರೆ 25,000-30,000 ಹೊಡಿರ್ಬೋದು ಸರ್. ಕಮ್ಮಿ ಅಂದ್ರೆ ಅದಕ್ಕಿಂತ ಕಮ್ಮಿ ಸರ್. ಒಂದೊಂದು 10 15,000. ಅದಕ್ಕಿಂತ ಕಮ್ಮಿ ಏನು ಸರ್? 8,000.
ಅದಕ್ಕಿಂತ ಕಮ್ಮಿ 7,000 7,000 ಓಡಿರೋ ಗಾಡಿ ಸಿಂಗಲ್ ಓನರ್ ಸರ್ ಗಾಡಿ ಇದು 7,000 ಓಡಿರೋದು ಗಾಡಿ 7,000 ಓಡಿರೋದು 2009 ಮಾಡಲ್ದು. ಓಕೆ ಜಸ್ಟ್ 7,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಚವಲ್ಲೆ ಸ್ಪಾರ್ಕ್ ಸಿಂಗಲ್ ಓನರ್ ಗಾಡಿ 1,25,000 ಕೊಡ್ಬಿಡೋಣ. 1,25,000 ಬರೀ 1,25,000 ಸಿಂಗಲ್ ಓನರ್ 7,000 ಓಡಿರೋ ಲಕ್ಸುರಿಯಸ್ ಗಾಡಿ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಪವರ್ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ 1,25,000 ಆಗಿದೆ ಸರ್. ಇಕೋ ಸ್ಪೋರ್ಟ್ ಇದೆ ಸರ್. ಯಾವ ತರ ಇದೆ ನೋಡಿ ಸರ್ ಗಾಡಿ 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 ನೋಡ್ರೆ ಆ ತರ ಇದೆ. ಅಷ್ಟು ಸೈಕ್ ಇದೆ ಗಾಡಿ. ಗಾಡಿ ನೋಡಿದ್ರೆ ಇಷ್ಟ ಆಗ್ಬೇಕು. ಬ್ಲ್ಯಾಕ್ ಕಲರ್ದು ಬ್ಲ್ಯಾಕ್ ಬ್ಯೂಟಿ ಬ್ಲ್ಯಾಕ್ ಬೆರಿ ಅಂತ ಹೇಳ್ಬೋದು. ಅಷ್ಟು ಸೈಕ್ ಇದೆ ಸರ್. ಇಕೋ ಸ್ಪೋರ್ಟ್ಸ್ US ಅದು ನಂಬರ್ 1 ಕಂಪ್ನಿ ಬಂದು ಇಕೋ ಸ್ಪೋರ್ಟ್ಸ್. ರೋಡ್ ಗ್ರಿಪ್, ಇದು ಲಕ್ಸುರಿಟಿ, ಇದು ಗಟ್ಟಿ ಬಾಡಿ ನೋಡಿ ಸರ್ ಯಾವ ತರ ಇದೆ. ನನ್ನ ಕೈಗೆ ಎಡ್ ಬೀಳ್ತಾ ಇದೆ. ಆಫ್ಟರ್ ಮಾರ್ಕೆಟ್ ಅಲೈಸ್ ಕೂಡ ಹಾಕ್ಸ್ಕೊಂಡಿದ್ರೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ. ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಅಲ್ಲ ಸರ್ ಇದು? ಹೌದು ಸರ್. ಪ್ರೈಸ್ ಏನಿದೆ ಸರ್? ಬರೀ 3,75,000ಗೆ ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ. ಬರೀ 3,75,000 ಫೋರ್ಟ್ ಇಕೋ ಸ್ಪೋರ್ಟ್ಸ್ ಕೊಡೋಣ ಸರ್. 375 ಇಕೋ ಸ್ಪೋರ್ಟ್ 3,75,000ಗೆ 3,75,000ಗೆ ಕೊಡ್ಬಿಡೋಣ ಸರ್. ಸರ್ ಏನ್ ಗೊತ್ತಾ ಸರ್, ಇವಾಗ ಮಾರ್ಕೆಟಲ್ಲಿ 2016 ಮಾಡಲು ಗಾಡಿ ಸ್ವಿಫ್ಟ್ ತಗೋಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೆ 6 ರಿಂದ 6.5 ಲಕ್ಷ ಬೇಕು ಸರ್. ಬಟ್ ನನಗೆ ಮಾಡೆಲ್ ಗಾಡಿನೇ ಬೇಕು ಸರ್. ಒಂದು ಹೈಯೆಸ್ಟ್ ಮಾಡೆಲ್ ಗಾಡಿ ಬೇಕು, ಬಟ್ ಒಳ್ಳೆ ಪ್ರೈಸ್ ಅಲ್ಲೂ ಬೇಕು ಸರ್. ಸರ್ ಆಪಲ್ ಶಿಫ್ಟ್ ಕೊಡೋಣ ಸರ್. ನ್ಯೂ ಶೇಪ್ ಶಿಫ್ಟ್ ಕೊಡೋಣ ಸರ್. ಓಕೆ ನ್ಯೂ ಶೇಪ್ ಗಾಡಿ ಕೊಡ್ತೀರಾ? ನ್ಯೂ ಶೇಪ್ ಶಿಫ್ಟ್ ಕೊಡೋಣ ಸರ್. ಆಪಲ್ ಶೇಪ್ದು. ಓಕೆ ಯಾವ ಮಾಡೆಲ್ ಕೇಳಿಲ್ಲ ಅಲ್ಲ? 2018 ಮಾಡೆಲ್, 2018 ಮಾಡೆಲ್ ವಿತ್ ಪೌಂಡೋ ಸ್ಟೇರಿಂಗ್ AC ಏರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ, ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ಏನು ಸರ್ ಮಾರ್ಕೆಟ್ನಲ್ಲಿ ನೀವು ಹೇಳೋ ಥರ 100% 2016 ಮಾಡಲ್ ಅಲ್ಲಿ ಯಾವುದೋ ಶೋರೂಮ್ನಲ್ಲಿ 6 ಲಕ್ಷಗೆ ಸೆಲ್ ಮಾಡಿದ್ದಾರೆ. 16 ಮಾಡಲ್. ನನ್ನ 18 ಮಾಡಲ್ ನ್ಯೂ ಶೇಪ್ ಗಾಡಿ ಕೊಡೋಣ 5.5 ಲಕ್ಷ ಕೊಡೋಣ ಸರ್. 5,50,000ಗೆ ಬರೀ 5.5 ಲಕ್ಷಗೆ. ಓಕೆ 5.5 ಲಕ್ಷಕ್ಕೆ ಸ್ವಿಫ್ಟ್ 2018 ಮಾಡಲ್ ಗಾಡಿ. 18 ಮಾಡಲ್ ಕೊಡೋಣ ಸರ್. ಮಾರ್ಕೆಟ್ ಅಲ್ಲಿ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ಕರ್ನಾಟಕ ನಂಬರ್ ತೋರಿಸಿ ಸರ್. ಆಮೇಲೆ ಕನ್ಫ್ಯೂಷನ್ ಆಗಿರ್ಬೋದು ನಮ್ಮ ವೀಕ್ಷಕರು ಅದೇ ಗಾಡಿ ಕೊಡ್ಬಿಡ್ತಾರಂತ. ಮುಂದೆ ಒಂದು ಸ್ಕೋಡಾ ಸೂಪರ್ ಇದೆ, ಇದು ಡೀಟೇಲ್ಸ್ ಸರ್. ಸ್ಕೋಡಾ ರ್ಯಾಪಿಡ್ ಇದು ಸೂಪರ್ ತೋರ್ಸ್ಬಿಟ್ಟೆ ಅಲ್ಲಿ. ರ್ಯಾಪಿಡ್ 14 ಮಾಡಲ್ದು ಡೀಸೆಲ್ ಇದು. ಏನ್ ಸರ್ ಇಷ್ಟು ಲಕ್ಸುರಿಯಸ್ ಗಾಡಿ ಇದೆ, ಏನು ಕಮ್ಮಿ ಮೈಲೇಜ್ ಬರುತ್ತೆ. ನಾವು ಇಷ್ಟು ಲಕ್ಸುರಿಯಸ್ ಗಾಡಿ, ಆಮೇಲೆ ಪ್ರೈಸ್ನು ಜಾಸ್ತಿ ಇರುತ್ತೆ. ಪ್ರೈಸ್ನು ಕಮ್ಮಿ, ಮೈಲೇಜ್ನು ಜಾಸ್ತಿ, ಮಾಡಲ್ನು ಜಾಸ್ತಿ, 0 ಡೌನ್ ಪೇಮೆಂಟ್ ನಲ್ಲಿ ಗಾಡಿ. ಎಷ್ಟಿಗೆ ಸರ್? ಸರ್ 2014 ಮಾಡಲ್ ಇಷ್ಟು ಲಕ್ಸುರಿಯಸ್ ಗಾಡಿ, ಡೀಸೆಲ್ 20+ ಮೈಲೇಜ್ ಬರುವ, ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ಬರೀ 4.5 ಲಕ್ಷ ಕೊಡೋಣ ಸರ್. ಓಕೆ 4.5 ಲಕ್ಷಕ್ಕೆ ನಿಮಗೆ ಒಂದು ಸ್ಕೋಡಾ ರ್ಯಾಪಿಡ್ 2014 ಮಾಡಲ್ ಗಾಡಿ. ಸೊ ಹಾಗೆ ರೆನಾಲ್ಟ್ ಡಸ್ಟರ್ ಸರ್. ಸರ್ ರೆನಾಲ್ಟ್ ಡಸ್ಟರ್ ಎಕ್ಸಾಕ್ಟ್ ಟಾಪ್ ಅಂಡ್ ವೇರಿಯಂಟ್. ಇದೂ ಡೀಸೆಲ್. ಏನ್ ಸರ್ ಇದೂ ಇಷ್ಟು ದೊಡ್ಡ ಇದೆ, ಆನೆ ತರ ಇದೆ ಸರ್. ಸರ್ ಮೈಲೇಜ್ ಒಂದು 10 ಬರುತ್ತೆ, 20 ಬರುತ್ತೆ, ಎಷ್ಟು ಬರುತ್ತೆ? 20 ಮೈಲೇಜ್ ಬರುತ್ತೆ. ಪ್ರೈಸ್ ಏನಾಯ್ತು ಸರ್? ಸರ್ ಲಕ್ಸುರಿಯಸ್ ಇದೆ ಅಲ್ಲ ಸರ್, ಪ್ರೈಸ್ ಜಾಸ್ತಿ ಅಂತ ತಿಳ್ಕೊಂಡಿದ್ದೀರಾ? ಪ್ರೈಸ್ನು ಕಮ್ಮಿ. ಎಷ್ಟಿಗೆ? 6 ಲಕ್ಷ ತಿಳ್ಕೊಂಡಿದ್ದೀರಾ? 4 ಲಕ್ಷ ಕೊಡೋಣ ಡೈರೆಕ್ಟ್. ಎಷ್ಟಿಗೆ ಸರ್? 4 ಲ್ಯಾಕ್ಸ್ಗೆ 4 ಲಕ್ಷಗೆ ಡೆಲ್ಲಿ ಗಾಡಿ ಅಲ್ಲ, ಕರ್ನಾಟಕ ಗಾಡಿ ಕೊಡೋಣ. ಎಲ್ಲ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಸ್ಟೇರಿಂಗ್ ಎಲ್ಲ ಫ್ಯೂಚರ್ ಇರುವ ಗಾಡಿ ಬರೀ 4 ಲಕ್ಷ ಕೊಡೋಣ ಸರ್. ಓಕೆ ಜಸ್ಟ್ 4 ಲಕ್ಷಕ್ಕೆ ನಿಮ್ಗೆ ಒಂದು ಡಸ್ಟರ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇಗ್ನಿಸ್ ಇದೆ, ಸುಜುಕಿ ಇದು ಡೀಟೇಲ್ಸ್ ಸರ್. ಸರ್ ಸುಜುಕಿ ಇಗ್ನಿಸ್ 18 ಮಾಡಲ್ದು ಮಾರ್ಕೆಟ್ ನಲ್ಲಿ ಇಷ್ಟು ಡಿಮ್ಯಾಂಡ್ ಇದೆ ಈ ಗಾಡಿ. ಇದು ಅಷ್ಟು ಡಿಮ್ಯಾಂಡ್ ಇದೆ ಈ ಗಾಡಿ. 2018 ಮಾಡಲ್ದು ಇಗ್ನಿಸ್ ಸರ್. 0 ಡೌನ್ ಪೇಮೆಂಟ್ ನಲ್ಲಿ ಬೇಕು ನಿಮಗೆ. ಬಜೆಟ್ ಕಮ್ಮಿ ಇದೆ, ಬನ್ನಿ. ದೊಡ್ಡ ಮಾಡಲ್ನು ಜಾಸ್ತಿ ಇದೆ, ಪ್ರೈಸ್ನು ಕಮ್ಮಿ ಕೊಡೋಣ ಸರ್. ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ, 6 ಲಕ್ಷದಿಂದ ಕಮ್ಮಿ ಇಲ್ಲ. 4,80,000 ಕೊಡೋಣ ಸರ್. 4,80,000ಗೆ 4,80,000ಗೆ ನಿಮ್ಗೆ ಒಂದು ಇಗ್ನಿ ಸಿಗ್ತಾ ಇದೆ. ಸೊ ಒಳ್ಳೆ ಪ್ರೈಸಲ್ಲಿ ತೊಗೊಳ್ಬೋದು ಸರ್. ಕ್ವಿಟ್ ತೋರಿಸಿ ಸರ್ ಇಲ್ಲಿ ಮುಂದೆ. ಸೊ ಏನು ಸರ್ ಕ್ವಿಟ್ ಡೀಟೇಲ್ಸು? ಸರ್ 2017 ಮಾಡಲ್ದು. ಯಾವ ಮಾಡಲ್ ಹೇಳಿ? 2017 ಮಾಡಲ್ದು ಕ್ವಿಡ್. ಈ ಗಾಡಿ ನಿಮಿಷ್ಕರಿಗೆ ಸಿಂಗಲ್ ಓನರ್ ವಿತ್ ಪೌಂಡೋ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ. 17 ಮಾಡಲ್ ಅಲ್ಲ ಸರ್. ಮಿನಿಮಮ್ 4 ಲಕ್ಷ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಡೈರೆಕ್ಟಾಗಿ ಅಲ್ಫಾಕಾರ್ಗೆ ವಿಸಿಟ್ ಮಾಡಿ 0 ಡೌನ್ ಪೇಮೆಂಟ್ನಲ್ಲಿ 3,10,000 ಕೊಡೋಣ ಸರ್. ಬೇಸಿಕ್ ಗಾಡಿ ಇಲ್ಲ, ಪೌಂಡೋ ಸ್ಟೇರಿಂಗ್ AC ಎಲ್ಲ ಫ್ಯೂಚರ್ ಇರುವಾಗ ಪೆಟ್ರೋಲ್ 67,000 ಓಡಿರೋದು ಗಾಡಿ. ಈ ಗಾಡಿ ಕೊಡೋಣ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ ಇದೆ ಸರ್, ಲೋ ಬಜೆಟ್ ಗಾಡಿ ಸರ್. ಆಲ್ಟೋ K10 ಸರ್. ಇದು ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಆಲ್ಟೋನು ಇಲ್ಲ, ಆಲ್ಟೋ 800 ಇಲ್ಲ, ಆಲ್ಟೋ K10 ಅಂದ್ರೆ ನ್ಯೂ ಶೇಪ್ದು. ಈ ಗಾಡಿ 2010 ಮಾಡಲ್ದು ಗಾಡಿ. ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ, 750 ಕಮ್ಮಿ ಇಲ್ಲ. ಡೈರೆಕ್ಟಾಗಿ ಅಲ್ಫಾಕಾರ್ಗೆ ಬನ್ನಿ, 1,70,000 ಕೊಡ್ಬಿಡೋಣ ಸರ್. 1,70,000ಕ್ಕೆ ನಿಮ್ಗೆ ಒಂದು ಆಲ್ಟೋ K10 ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಶಿಫ್ಟೇ ಕೊಡೋಣ ಸರ್. ಓಕೆ ಶಿಫ್ಟ್ ಡೀಟೇಲ್ಸ್ ಬಿಡಿ ಸರ್. ಶಿಫ್ಟ್ ಏನು ಸರ್ ಡೀಟೇಲ್ಸ್ ಇದ್ರದ್ದು? ಸರ್ ಇದು ಶಿಫ್ಟ್ 2010 ಮಾಡಲ್ದು ವಿತ್ ಪೌಂಡೋ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಏನು ಸರ್, ಇದು ಶಿಫ್ಟ್ ಅಲ್ಲ ಸರ್, ಡಿಮ್ಯಾಂಡ್ ಇರುತ್ತೆ. 10 ಮಾಡಲ್ ನಿಮಗೆ ಸೆಟ್ ಲೊಂದಂಗ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಈ ಗಾಡಿ ನಿಮಿಷ್ಕರಿಗೆ ನೋಡಿ, ಇದರಲ್ಲಿ ಇದೂ ಇದೆ, ಸ್ವಲ್ಪ ಟಚ್ ಮಾಡೋ ಸೌಂಡ್ನು ಬರುತ್ತೆ. ಯಾರಾದರೂ ಟಚ್ ಮಾಡಿಬಿಟ್ರೂ ಈ ಗಾಡಿ ನಿಮಿಷ್ಕರಿಗೆ ನೋಡಿ, ಇನ್ನೊಂದ್ಸತಿ ಟಚ್ ಮಾಡಿದ್ರೆ ತಿರ್ಗಾ ಸೌಂಡ್ ಬರ್ತಾ ಇದೆ.
ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟಾಗಿ 7,90,000ಗೆ ಕೊಡೋಣ ಸರ್. ಸಿಂಗಲ್ ಓನರ್ 2010 ಮಾಡೋ ಶಿಫ್ಟ್ 7,90,000ಕ್ಕೆ ಬರೀ 7,90,000. ಮಾರ್ಕೆಟ್ನಲ್ಲಿ 3.5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಓಕೆ 7,10,000ಕ್ಕೆ ಸಿಕ್ಬಿಡುತ್ತೆ ಗಾಡಿ. ಸೊ ಹಾಗೆ ಒಂದು ಹೋಂಡಾ ಬ್ರಿಯೋ ಇದೆ ಸರ್. ಸರ್ ಹೋಂಡಾ ಬ್ರಿಯೋ 15 ಮಾಡಲ್, 0 ಡೌನ್ ಪೇಮೆಂಟಲ್ಲಿ ಬೇಕು. ಇದೂ ಬಜೆಟ್ ಇಲ್ಲ, ಬನ್ನಿ ಅಲ್ಫಾ ಕಾರ್ಸ್ಗೆ. ಓಕೆ 2015 ಮಾಡಲ್ದು ಇದು ಯಾವುದು ಹೇಳಿ ಹೋಂಡಾ ಬ್ರಿಯೋ. ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 4.75 5. ನಮಗೆ 4.75 ಬೇಡ, 4.25 ಬೇಡ, 4.25 ಬೇಡ, 4 ಬೇಡ, 3.75 ಬೇಡ, 3.50ಗೆ ಕೊಡೋಣ ಸರ್. 3.5 ಲಕ್ಷಕ್ಕೆ ಬರೀ 3.5 ಲಕ್ಷಗೆ ಕೊಡೋಣ. 3.5 ಲಕ್ಷಗೆ 15 ಮಾಡಲ್, ಅದು 0 ಡೌನ್ ಪೇಮೆಂಟ್ ನಲ್ಲಿ ಆಗ್ಬಿಡುತ್ತೆ. ಎಲ್ಲ ಫೀಚರ್ ಇರೋ ಫೋನ್, ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ ಬರೀ 3.5 ಲಕ್ಷ ಕೊಡೋಣ ಸರ್. ಇಲ್ಲೊಂದು ಗ್ರ್ಯಾಂಡ್ ಐಟನ್ ಇದೆ, ಇಲ್ಲೊಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಇದು ಸ್ಯಾಂಟ್ರೋ, ಇದು ನ್ಯೂ ಸ್ಯಾಂಟ್ರೋ. ಆ ತರ ಕಾಣಿಸ್ತಾ ಇರೋದು ನ್ಯೂ ಸ್ಯಾಂಟ್ರೋ. ಇದು ಹೊಸ ಸ್ಯಾಂಟ್ರೋ. ಇದು ಓಕೆ, ಇದು ಹೊಸ ಸ್ಯಾಂಟ್ರೋ, ನ್ಯೂ ಸ್ಯಾಂಟ್ರೋ. ಎಷ್ಟು ಓಡಿದೆ ಹೇಳಿ? ಬರೀ 33,000 ಓಡಿದೆ ಸರ್. ಓನ್ಲಿ 33,000 ಓಡಿದೆ. 33,000 ಓಡಿರೋ ಗಾಡಿ. ಇಷ್ಟು ಸೈಕ್ ಎಲಿಫೆಂಟ್ ಗೆರೆ ಕಲರ್ ಗಾಡಿ ಇದು. ಈ ಗಾಡಿ 19 ಮಾಡಲ್ ಹೇಳಿ, 19 ಮಾಡಲ್ ಹೊಸ ಲಾಂಚ್ ಮಾಡಿದ್ದು 19 ನಲ್ಲಿ. ಇದು 19 ಮಾಡಲ್ದು. ಇದು ಪೆಟ್ರೋಲ್ ವೇರಿಯಂಟ್ ಗಾಡಿ. ತುಂಬ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 33,000 ಓಡಿರೋದು ಗಾಡಿ. 4,25,000 ಕೊಡೋಣ ಸರ್. 5.25 ಕಮ್ಮಿ ಇಲ್ಲ. 4,25,000 ಕೊಡೋಣ ಸರ್. 4,25,000 19 ಮಾಡಲ್ ಒಂದು ಸ್ಯಾಂಟ್ರೋ ಸಿಕ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಸರ್ ಗ್ರ್ಯಾಂಡ್ ಐಟನ್ ಸರ್. ಇದು 2014 ಮಾಡಲ್ದು ಸ್ಪೋರ್ಟ್ಸ್ ಎಡಿಷನ್. ಇದು ವಿತ್ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಹೇರ್ ಬ್ಯಾಗ್ ಸಮೇತ ಬರುತ್ತೆ ಈ ಗಾಡಿ. ಈ ಗಾಡಿ 14 ಮಾಡಲ್ದು. ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್. ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ. ಗ್ರ್ಯಾಂಡ್ ಐಟನ್ 4 ಲಕ್ಷ ಕೊಡ್ಬಿಡೋಣ ಸರ್. ಇದು 4 ಲಕ್ಷಕ್ಕೆ ಒಂದು ಗ್ರ್ಯಾಂಡ್ ಐಟನ್. ಅದಕ್ಕಿಂತ ಕಮ್ಮಿ ಬೇಕು, 380ಗೆ ಕೊಡೋಣ ಬನ್ನಿ ಸರ್. 380ಕ್ಕೆ ಸಿಕ್ಬಿಡುತ್ತೆ ಗಾಡಿ. ಓಕೆ ಸರ್. ಸೊ ಹಾಗೆ ಸರ್ ಒಂದು ಲಕ್ಸುರಿಯಸ್ ಗಾಡಿ ಬೇಕು, ವರ್ಣ ಸನ್ರೂಫ್ ಸಮೇತ, ಹೇರ್ ಬ್ಯಾಗ್ ABS ಎಲ್ಲ ಇರುವ. ಸೊ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಲಕ್ಸುರಿಯಸ್ ಸೆಡಾನ್ ಅಂತ ಹೇಳ್ಬೋದು. ಹುಂಡೈ ವರ್ನಾ 2017 ಮಾಡಲ್ ಸರ್. 18 ಮಾಡಲ್ ಸರ್. 18 ಮಾಡಲ್ ಗಾಡಿ. ಸೊ ವಿತ್ ಸನ್ರೂಫ್ ಇರೋ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದರಲ್ಲಿ ನಿಮಗೆ 8 ಹೇರ್ ಬ್ಯಾಗ್ ಬರುತ್ತೆ ಸರ್. ಎಷ್ಟು ಹೇರ್ ಬ್ಯಾಗ್ ಹೇಳಿ? 8 ಹೇರ್ ಬ್ಯಾಗ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, LED ಲ್ಯಾಂಪ್ಸ್, ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್, ಆಪ್ಷನಲ್ ವೆಹಿಕಲ್ ಸರ್. ಓಕೆ, ಯಾವ ವೆಹಿಕಲ್ ಹೇಳಿ? ಆಪ್ಷನಲ್ ವೆಹಿಕಲ್. 2018 ಮಾಡಲ್, ಸನ್ರೂಫ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಸನ್ರೂಫ್ ಎಲ್ಲ ಬರುವ ಗಾಡಿ. ಮಾರ್ಕೆಟ್ನಲ್ಲಿ ಎಲ್ಲರೂ ಹೋಗಿ ವಿಚಾರಿಸ್ಕೊಳ್ಳಿ. 10 ಲಕ್ಷದಿಂದ ಕಮ್ಮಿ ಇಲ್ಲ. 9 ಲಕ್ಷನೂ ಬೇಡ, 8 ಲಕ್ಷ, 7 ಲಕ್ಷ ಕೊಡೋಣ ಸರ್. 7 ಲ್ಯಾಕ್ಸ್ಗೆ 18 ಮಾಡಲ್, ಸನ್ರೂಫ್, ಎಂಟೈರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, LED ಹೆಡ್ಲೈಟ್ಸ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, 67,000 ಓಡಿರೋದು ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಕೊಡೋಣ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಎಕ್ಸೆಂಟ್ ಇದೆ ಸರ್. ಸರ್ ಗ್ರ್ಯಾಂಡ್ ಐಟನ್ ನಲ್ಲಿ ಇದರಲ್ಲಿ ವ್ಯತ್ಯಾಸ ಏನು ಹೇಳಿ? ಬರೀ ಇದು ಡಿಕ್ಕಿ ಅಷ್ಟೇ ಡಿಫ್ರೆನ್ಸ್. ಹೌದು, ಶಿಫ್ಟ್ ಡಿಸೈನ್ ನಲ್ಲಿ ಡಿಕ್ಕಿ. ಗ್ರ್ಯಾಂಡ್ ಐಟನ್ ಮತ್ತೆ ನಿಮಗೆ ಎಕ್ಸೆಂಟ್ ಅಲ್ಲಿ ಡಿಕ್ಕಿ ಅಷ್ಟೇ ಡಿಫ್ರೆನ್ಸ್. ಈ ಎಕ್ಸೆಂಟ್ ಎಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. 2014 ಮಾಡಲ್ದು. ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, 68,000 ಓಡಿರುವ ಗಾಡಿ. ಈ ಗಾಡಿ 14 ಮಾಡಲ್ದು ಎಕ್ಸೆಂಟ್. ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿನೂ 4 ಲಕ್ಷ ಕೊಡ್ಬಿಡೋಣ ಸರ್. 5 ಲಕ್ಷದಿಂದ ಕಮ್ಮಿ ಇಲ್ಲ. ಮಾರ್ಕೆಟ್ ನಲ್ಲಿ ಬರೀ 4 ಲಕ್ಷ ಕೊಡೋಣ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ಆಲ್ಟ್ರಾಸ್ ಸರ್. ಸರ್ ಆಲ್ಟ್ರಾಸ್ N9 ಯೂಸ್ ಕಾಪಿ ಮಾಡಿರೋದು. ಟೆಲ್ ಲ್ಯಾಂಪ್ ತೋರಿಸಿ, ಹೆಡ್ಲೈಟ್ಸ್ ತೋರಿಸಿ, ಯಾವ ತರ ಇದೆ ನೋಡಿ. ಸೈಕ್ ಇದೆ ಸರ್ ಗಾಡಿ ನೋಡಿದ ತಕ್ಷಣ ತಗೊಂಡೋಗ್ಬೋದು. ಅಷ್ಟು ಜಬರ್ದಸ್ತ್ ಇದೆ. ಹೆಡ್ಲೈಟ್ ತೋರಿಸಿ ಸರ್, ಮುಂದೆ ಗ್ರಿಲ್ ತೋರಿಸಿ, ಬಾನೆಟ್ ತೋರಿಸಿ, ಹೆಡ್ಲ್ಯಾಂಪ್ಸ್ ತೋರಿಸಿ, ಎಲ್ಲ ತೋರಿಸಿ ಸರ್. ಎಷ್ಟು ಸೈಕ್ ಆ್ಯಂಡ್ ಎಷ್ಟು ಜಬರ್ದಸ್ತ್ ಇದೆ ಈ ಗಾಡಿ. ಆಲ್ಟ್ರಾಸ್ 2018 ಮಾಡಲ್, ಸಾರಿ 18 ಇಲ್ಲ 20 ಮಾಡಲ್ದು ಆಲ್ಟ್ರಾಸ್. ಸೆಕೆಂಡ್ ಓನರ್, 46,000 ಓಡಿದೆ ಸರ್. ಈ ಗಾಡಿ ಪೆಟ್ರೋಲ್ ವೇರಿಯಂಟ್. ಇದರಲ್ಲಿ ನಿಮಗೆ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಎಲ್ಲ ಬರುವ ಗಾಡಿ. ಈ ಆಲ್ಟ್ರೋಸ್ ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ನಿಮಗೆ ಟಾಟಾ ಟಿಯಾಗೋ ಸಿಗಲ್ಲ, ಟಿಗರ್ ಸಿಗಲ್ಲ. ಆಲ್ಟ್ರೋಸ್ ಕೊಡ್ತೀನಿ. ಬರೀ ಮಾರ್ಕೆಟ್ನಲ್ಲಿ 7 ಲ್ಯಾಕ್ಸಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ 6 ಲಕ್ಷನೂ ಬೇಡ, 5,60,000 ಕೊಡೋಣ ಸರ್. 5,60,000ಗೆ ಆಲ್ಟ್ರೋಸ್ ಕೊಡೋಣ ಸರ್. 5,60,000ಕ್ಕೆ ನಿಮ್ಗೆ ಒಂದು ಟಾಟಾ ಆಲ್ಟ್ರೋ ಸಿಗ್ತಾ ಇದೆ. ಅದು ನಿಮಗೆ ಪೆಟ್ರೋಲ್ ವೇರಿಯಂಟು. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಯೂಸ್ ಸರ್. ಐಟನಿಂದ ಬೇಜಾರಾಗಿದ್ದೀರಾ? ಗ್ರ್ಯಾಂಡ್ ಐಟನಿಂದಾನು ಬೇಜಾರಾಗಿದ್ದಾರಾ? ಗ್ರ್ಯಾಂಡ್ ಐಟನ್ ಯೂಸ್ ತೊಗೊಂಡು ಬಂದಿದ್ದೀನಿ. ಎಷ್ಟು ಹೇಳಿ ಓಡಿರೋದು ಹೇಳಿ? 28,000. 28,000 ಓಡಿರೋ ಗಾಡಿ. ಆಟೋಮೆಟಿಕ್ ವೆಹಿಕಲ್. ಅದೂ ಆಟೋಮೆಟಿಕ್ ವೆಹಿಕಲ್. ತುಂಬ ಜಬರ್ದಸ್ತ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾವರ್ ಸ್ಟೇರಿಂಗ್ ಅಂದ್ಬಿಟ್ಟು ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿನಲ್ಲಿ ಎಲ್ಲ ಫ್ಯೂಚರ್ಸ್ ಇದೆ. 7 ಲಕ್ಷದಿಂದ ಕಮ್ಮಿ ಇಲ್ಲ. 6,25,000 ಕೊಡ್ಸ್ಬಿಡ್ತೀವಿ ಸರ್. ಓಕೆ. 6 ಲಕ್ಷಕ್ಕೆ ನಿಮ್ಗೊಂದು ಗ್ರ್ಯಾಂಡ್ ಐಟನ್ ನಿಯೋ ಸಿಕ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ ಒಂದು ಆಲ್ಟ್ರಾಸ್ ಸರ್. N9 ವೇಸ್ಟ್ ಸರ್. ಇದ್ರ ಹಿಂದೆ ಯಾವ ತರ ಇದೆ ನೋಡಿ ಸರ್. ಹೆಡ್ಲೈಟ್ಸ್ ನೋಡಿ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ 1 ಲಕ್ಷ ರೂಪಾಯಿದು ಇದೆ ಸರ್ ಈ ಗಾಡಿ ಒಳಗಡೆ. ಓಕೆ. ನಿಮಗೆ ಇಂಟೀರಿಯರ್, ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಸಖತ್ತಾಗಿದೆ ಗಾಡಿ ಕೂಡ. ಸೊ ಟಾಟಾ ಆಲ್ಟ್ರಾಸ್ 2000
2020 model Altroz ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ವಿತ್ ಪೌಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ, 7 lakhs ಇಂದ ಕಮ್ಮಿ ಇಲ್ಲ, 5,85,000 ಕೊಡೋಣ ಸರ್. ಆಲ್ಟೋಸ್ 2020 ಮಾಡಲ್ 5,85,000 ನಿಮಗೆ ಟಾಟಾ ಆಲ್ಟ್ರೋಸ್ 2020 ಮಾಡಲ್ ಸಿಕ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಇದೆ. ಇದು ಡೀಟೇಲ್ಸ್ ಸರ್, ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ಅಂದ್ರೆ ಟೊಯೋಟಾ ಆಲ್ಟಿಸ್. ಶೇಪ್ ತೋರಿಸಿ ಸರ್, ಮುಂದೆದು ಶೇಪ್ ನೋಡಿದ ತಕ್ಷಣ ಬೇಕು ಆ ತರ ಶೇಪ್ ಇದೆ. ಇಷ್ಟು ಲಕ್ಸುರಿಯಸ್ ಗಾಡಿ ವಿತ್ 4.0 ಪೋಸ್ಟರಿಂಗ್ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಎಷ್ಟಿಗೆ ಸರ್? ಹೋಗಿ ಸರ್, ಮಾರ್ಕೆಟ್ನಲ್ಲಿ ಇಷ್ಟು ಲಕ್ಸುರಿಯಸ್ ಗಾಡಿ ಅಲ್ಟೀಸ್ ಕಮ್ಮಿ ಅಂದ್ರೆ 380 ಕೇಳ್ತಾರೆ, 280ಗೆ ಕೊಡೋಣ ಸರ್. 280ಗೆ ಬರೀ 280ಗೆ ಸರ್. 280ಗೆ ನಿಮಗೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಲೇರಿಯೋ ಇದೆ ಸರ್. ಸರ್ ಗೋಲ್ಡ್ 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ಬೋದು ಸರ್ ಇದು ಸಿಲೇರಿಯೋ. ಸೊ ಏನು ಸರ್ ಡೀಟೇಲ್ಸ್ ಇದ್ರದ್ದು? ಸರ್ ಇದನ್ನು ಪ್ರೈಸ್ ಕೊಡ್ತೀನಿ, ಸೈಕ್ ಆಗಬೇಕು. 2014 ಮಾಡಲ್ ಆಟೋಮೆಟಿಕ್ ವೆಹಿಕಲ್. ಮಾರ್ಕೆಟ್ನಲ್ಲಿ ಹೆವಿ ಡಿಮ್ಯಾಂಡ್ ಆಟೋಮೆಟಿಕ್ ಒಳಗಡೆ ಅಂದರೆ ಸೆಲಿರಿಯೋ. ಮಾರುತಿ ಸುಜುಕಿ ಸೆಲಿರಿಯೋ 14 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್, 68,000 ಓಡಿರೋ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಬನ್ನಿ ಸರ್. ಮಾರ್ಕೆಟ್ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ, ಡೈರೆಕ್ಟ್ 3,10,000 ಕೊಡೋಣ ಸರ್. 3,10,000ಗೆ. ಓಕೆ, 3,10,000ಕ್ಕೆ ನಿಮ್ಗೆ ಒಂದು ಸುಜುಕಿ ಸೆಲೇರಿಯೋ ಸಿಗ್ತಾ ಇದೆ. ಅದು ನಿಮಗೆ ಪೆಟ್ರೋಲು ಆಟೋಮೆಟಿಕ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ಹೊಂಡಾ ಅಮೇಜ್ ಇದೆ ಸರ್. ಸರ್ ಹೋಂಡಾ ಅಮೇಜ್ 14 ಮಾಡಲ್ ಹೋಂಡಾ ಸಿಟಿ ಇಂಜಿನ್ ಬರೋದು ಇದು. ಅದು ಒಳಗಡೆ ಎಂತಾರೆ ಹೋಂಡಾ ಸಿಟಿ ಲಕ್ಸುರಿಯಸ್ ಇಂಜಿನ್ ಬರುತ್ತೆ, ಮೈಲೇಜ್ ಬರಲ್ಲ. ಹೋಂಡಾ ಸಿಟಿ ಇಂಜಿನ್ 25 ಮೈಲೇಜ್ ಬರುತ್ತೆ, ಇದನ್ನು 25 ಮೈಲೇಜ್ ಬರುತ್ತೆ ಸರ್. ಹೆಂಗೆ ಸರ್? ಡೀಸೆಲ್ ಗಾಡಿ 25 ಮೈಲೇಜ್ ಬರುತ್ತೆ ವಿತ್ 4.0 ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಈ ಗಾಡಿ 14 ಮಾಡಲ್ 0 ಡೌನ್ ಪೇಮೆಂಟ್ನಲ್ಲಿ ಕೊಡ್ತೀನಿ ಸರ್. ಮಾರ್ಕೆಟ್ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ, 3.5 ಲಕ್ಷ ಕೊಡೋಣ ಸರ್ ಬರೀ. ಓಕೆ, 3.5 ಲಕ್ಷಕ್ಕೆ ನಿಮಗೆ ಒಂದು ಹೋಂಡಾ ಅಮೇಜ್ ಅದು ಡೀಸೆಲ್ ಗಾಡಿ ಸಿಕ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಸರ್ ಸ್ಯಾಂಟೋ ಸರ್, ಕನ್ಫ್ಯೂಷನ್ ಆಗ್ತಾ ಇದ್ದೀರಾ? ಗ್ರ್ಯಾಂಡ್ ಐಟನ್ ತರಾನೇ ಮಾಡಿದ ನ್ಯೂ ಸ್ಯಾಂಟೋ ಇದು. 2019 ಮಾಡಲ್ ಸ್ಯಾಂಟೋ ವಿತ್ 4.0 ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗೋ ಶೇವಿಂಗ್ ಅನ್ಕೊಂಡು ಎಲ್ಲ ಇದೆ. ಆ ಗಾಡಿ 4,25,000 ಕೊಟ್ಟೆ ಅಲ್ಲ, ಈ ಗಾಡಿನೂ 4,25,000 ಕೊಡ. ಓಕೆ, ಯಾವುದೇ ಗಾಡಿ ತಗೊಂಡ್ರೆ ನಿಮಗೆ 4,25,000. ನೀವು ವೈಟ್ ಆದ್ರೂ ತಗೊಳ್ಳಿ, ಗ್ರೇ ಆದ್ರೂ ತಗೊಳ್ಳಿ, ಯಾವುದೇ ತಗೊಂಡ್ರೆ 4,25,000ಕ್ಕೆ ಸಿಕ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಹುಂಡೈ ವರ್ನಾ ಬ್ಲ್ಯಾಕ್ ಕಲರ್ ಇದೆ ಸರ್. ಸರ್ ಹುಂಡೈ ವರ್ನಾ 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಎಲ್ಲ 4.0 ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಇದು ನ್ಯೂ ಶೇಪ್, ಪ್ರೊಜೆಕ್ಟರ್ ಹೆಡ್ಲೈಟ್, LED ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಮಾರ್ಕೆಟ್ನಲ್ಲಿ ಹೋದ್ರೆ 6 ಲಕ್ಷದಿಂದ ಕಮ್ಮಿ ಇಲ್ಲ, ನಮ್ಗೆ 5 ಲಕ್ಷನೂ ಬೇಡ, 4,90 ಬೇಡ, 4,80,000 ಕೊಡೋಣ ಸರ್. ಓಕೆ, ಸೊ ಹಾಗೆ ರೆನೋ ಕ್ವಿಡ್ ಸರ್. ಸರ್ ರೆನಾಲ್ಡ್ ಕ್ವಿಡ್ ಶೇಪ್ ತೋರಿಸಿ ಸರ್. ಹೆಡ್ಲೈಟ್, ಟೆಲ್ ಲ್ಯಾಂಪ್ದು ನೋಡಿ ಸರ್, ಹೆಡ್ಲೈಟ್ ಎಷ್ಟು ಚೆನ್ನಾಗಿದೆ, ಟೆಲ್ ಲ್ಯಾಂಪ್ಸ್ ನೋಡಿ ಸರ್ ಯಾವ ಥರ ಇದೆ, ಎಷ್ಟು ಸೈಕ್ ಇದೆ ಗಾಡಿ ಅಂತ. 2020 ಮಾಡಲ್ ಸರ್ ಇದು. 2020 ಮಾಡಲ್ ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ. ಮಾರ್ಕೆಟ್ನಲ್ಲಿ ಹೋಗಿ ಸರ್ 475 480 ಕಮ್ಮಿ ಅಂದ್ರೂ ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, ನಿಮಗೆ ಡೈರೆಕ್ಟ್ ಆಗಿ 4 ಲಕ್ಷ ಕೊಡೋಣ ಸರ್. ನ್ಯೂ ಶೇಪ್ದು ಹೇರ್ ಬ್ಯಾಗ್ ABS ಇರೋದು ಕ್ವಿಡ್, ಅದನ್ನು 2020 0 ಡೌನ್ ಪೇಮೆಂಟ್ ನಾವು ಮಾಡ್ಕೊಡೋಣ ಸರ್. 4 ಲಕ್ಷಕ್ಕೆ 2020 ಮಾಡಲ್ಗಳು ಒಂದು ರೆನೋ ಕ್ವಿಡ್ ಸಿಕ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಯೋನ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಹುಂಡೈ ಯೋನ್ ಇದು 2013 ಮಾಡಲ್ LPG ಪ್ಲಸ್ ಪೆಟ್ರೋಲ್ ಬರುತ್ತೆ ಇದು. ಓಕೆ, ಇದರಲ್ಲಿ ನಿಮಗೆ LPGನಲ್ಲಿ 25 ಮೈಲೇಜ್ ಬರುತ್ತೆ, ಪೆಟ್ರೋಲ್ನಲ್ಲಿ 45 ಮೈಲೇಜ್ ಬರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ ಬನ್ನಿ ಸರ್. ಮಾರ್ಕೆಟ್ನಲ್ಲಿ 13 ಮಾಡಲ್ ಇದೆ ಅಲ್ಲ ಸರ್, ಲೋನು ನಿಮಗೆ 0 ಡೌನ್ ಪೇಮೆಂಟ್ನಲ್ಲಿ ಬೇಕು, ಬಜೆಟ್ನು ಕಮ್ಮಿ ಬೇಕಲ್ಲ, 3 ಲಕ್ಷದಿಂದ ಕಮ್ಮಿ ಇಲ್ಲ, 7,20,000 ಕೊಡೋಣ ಸರ್. ಓಕೆ, 7,20,000ಕ್ಕೆ ನಿಮಗೆ ಒಂದು ಯೋನ್ ಸಿಗ್ತಾ ಇದೆ, ಅದು ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಸರ್ i20 ಇದೆ ಸರ್. ಸರ್ i20 ಇದು ಯಾವ ಗಾಡಿ ಹೇಳಿ? i20 ಇದು. ಓಕೆ, 2012 ಮಾಡಲ್ i20 ವೈಟ್ ಕಲರ್ದು ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ಸರ್. ಓಕೆ, ಆಸ್ಟಾ ಟಾಪ್ ಎಂಡ್ ವೇರಿಯಂಟ್ ನೋಡ್ತಾ ಇರ್ಬೋದು. ಗಾಡಿ ಕೂಡ ಮಸ್ತ್ ಮೇಂಟೈನ್ ಮಾಡಿದ್ರೆ. ವೈಟ್ ಕಲರ್. ಪ್ರೈಸ್ ಏನಿದೆ ಸರ್? ಸರ್ ಈ ಗಾಡಿದು ಪ್ರೈಸ್ ನಿಮಿಷ್ಕರಿಗೆ ಡೈರೆಕ್ಟಾಗಿ ಬನ್ನಿ ಸರ್. ಅಲ್ಫಾ ಕಾರ್ಸ್ಗೆ ಆಸ್ಟಾ ಅದು ಮಾರ್ಕೆಟ್ನಲ್ಲಿ 3.5 ಲಕ್ಷನ ಕಮ್ಮಿ ಇಲ್ಲ. ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಶೇವಿಂಗ್ ಅನ್ಕೊಂಡು ಎಲ್ಲ ಇರುವ ಗಾಡಿ. ನಿಮಿಷ್ಕರಿಗೆ ಡೈರೆಕ್ಟಾಗಿ ಹೋಗಿ ಸರ್, 7,80,000 ಕೊಡ್ಬಿಡೋಣ. ಓಕೆ, 7,80,000ಕ್ಕೆ ನಿಮ್ಗೆ ಒಂದು i20 ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಟಾಟಾ ಮಾನ್ಸಾ ಸರ್. ಬೋಲ್ಟ್ ಸರ್ ಇದು. ಸರ್ 15 ಮಾಡಲ್ ಸಿಂಗಲ್ ಓನರ್ ಬೋಲ್ಟ್ ಸರ್ ಇದು. 15 ಮಾಡಲ್ ಸಿಂಗಲ್ ಓನರ್ ಬೋಲ್ಟ್ ವಿತ್ 4.0 ಪೋಸ್ಟರಿಂಗ್ AC ಎಲ್ಲ ಇದೆ. 0 ಡೌನ್ ಪೇಮೆಂಟ್ಗೆ ಬೇಕು ಅದೂ. ಬನ್ನಿ ಸರ್, 15 ಮಾಡಲ್ ಸಿಂಗಲ್ ಓನರ್ ಮಾರ್ಕೆಟ್ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ, 3 ಲಕ್ಷ ಕೊಡ್ಬಿಡೋಣ ಸರ್. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಟಾಟಾ ಬೋಲ್ಟು. ಸೊ ಹಾಗೆ ನೆಕ್ಸ್ಟ್ Volkswagen ವೆಂಟೋ ಸರ್. ವೆಂಟೋ 2014 ಮಾಡಲ್ ಸರ್, 14 ಮಾಡಲ್, ಮೈಲೇಜ್ನು 20 ಬರುತ್ತೆ ಸರ್. ಲಕ್ಸುರಿಯಸ್ ಗಾಡಿ, ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಶೇವಿಂಗ್ ಅನ್ಕೊಂಡು ಎಲ್ಲ ಇದೆ. ಎಲ್ಲ ಇದ್ದೀನು ಈ ಗಾಡಿ ಬರೀ ನಿಮಿಷ್ಕರಿಗೆ ಮಾರ್ಕೆಟ್ನಲ್ಲಿ ಹೋಗಿ ಸರ್. ವೆಂಟೋ ಪೋಲೋ ಸಿಗಲ್ಲ ಸರ್, ಆ ಪ್ರೈಸ್ಗೆ ವೆಂಟೋ ಕೊಡ್ತೀನಿ ಸರ್. ಪ್ರೈಸ್ ಸರ್ ಬರೀ 380ಕ್ಕೆ ಕೊಡೋಣ ಸರ್. 380ಕ್ಕೆ 14 ಮಾಡಲ್ದು 0 ಡೌನ್ ಪೇಮೆಂಟ್ನಲ್ಲಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ ಸರ್, ಬ್ಲ್ಯಾಕ್ ಕಲರು. ಸರ್ ಫೋರ್ಡ್ ಫಿಯೆಸ್ಟಾ ಇದು 2009 ಮಾಡಲ್ದು. ಓಕೆ,
ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್ 4.0 ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇದೆ 180 ಕೊಡೋಣ ಸರ್. ಓಕೆ 1,80,000ಕ್ಕೆ ನಿಮ್ಗೆ ಫಾರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಹೋಂಡಾ ಸಿಟಿ ಇದೆ ಸರ್. ಸರ್ ಹೋಂಡಾ ಸಿಟಿ ಟೈಪ್ 5 ಇದು ನ್ಯೂ ಶೇಪ್ದು ಲಕ್ಸುರಿಯಸ್ ಸೆಗ್ಮೆಂಟ್ ವೆಹಿಕಲ್. ಓಕೆ 4.0 ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ನಿಮಿಷ್ಕರಿಗೆ 2,85,000 ಕೊಡ 7,80,000 ಕೊಡ್ಬಿಡೋಣ ಸರ್. ಓಕೆ 7,80,000ಕ್ಕೆ ನಿಮ್ಗೊಂದು ಹೋಂಡಾ ಸಿಟಿ ವೇವ್ ಅದು ಹೋಂಡಾ ಸಿಟಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಲಾಡ್ಜಿ ಇದೆ ಡೀಟೇಲ್ಸ್ ಸರ್. ಒಂದು ಇಟ್ಟಿಗಾಗಿ ಹೋಗೋದು ರೊನಾಲ್ಡ್ಗೆ ಹೋಗ್ಬಿಡಿ ಸರ್ ಲಾಡ್ಜಿಗೆ. ಯಾಕೆ ಅಂದರೆ ಈ ಗಾಡಿ ನಿಮಗೆ 2016 ಮಾಡಲ್ 20+ ಮೈಲೇಜ್ ಬರುತ್ತೆ. ಆದಮೇಲೆ ಎಲ್ಲ ಆರಾಮಾಗಿ 8 ಜನ ಕುತ್ಕೊಂಡು ಹೋಗ್ಬೋದು ಈ ಗಾಡಿನಲ್ಲಿ. ಇಷ್ಟು ಲಕ್ಸುರಿಯಸ್ ಇದೆ, ಪಾರ್ಟ್ಸ್ನೂ ಕಮ್ಮಿ. ಒಂದು 16 ಮಾಡಲ್ ಇಟ್ಟಿಗೆ ತೊಗೊಳ್ಳೋಕ್ಕೆ ಹೋದ್ರೆ 7 lakhs ಕಮ್ಮಿ ಇಲ್ಲ. ನಮ್ಮ ಹತ್ರ ಡೈರೆಕ್ಟಾಗಿ ಬನ್ನಿ 4.5 ಲಕ್ಷ ಕೊಡ್ತೀವಿ ಸರ್. ಓಕೆ 4.5 ಲಕ್ಷಕ್ಕೆ ನಿಮ್ಮೊಂದು ಚವಲ್ಲೆ ಎಂಜಾಯ್ ಡೀಸೆಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಇದೆ ಸರ್. ಸರ್ ಹುಂಡೈ ವರ್ನಾ ಇದು ಆಟೋಮೆಟಿಕ್ ಡೀಸೆಲ್ SX ಟಾಪ್ ಎಂಡ್. ಓಕೆ ಈ ಗಾಡಿ ನಿಮಿಷ್ಕರಿಗೆ ಡೀಸೆಲ್ ವೇರಿಯಂಟ್ ಅದು 10 ಮಾಡಲ್ ಬರೀ 2.5 ಲಕ್ಷ ಕೊಟ್ಬಿಡ್ತೀವಿ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮದೊಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಸರ್ 2016 ಮಾಡಲ್ದು ಸರ್ ಇದು. 2016 ಮಾಡಲ್ ಇದು. ಇದರಲ್ಲಿ ನಿಮಗೆ 4.0 ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಶೇರಿಂಗ್ ಒನ್ ಕಂಟ್ರೋಲ್ ಎಲ್ಲ ಫ್ಯೂಚರ್ಸ್ ಆಮೇಲೆ ಟಾಪ್ ಎಂಡ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. 2016 ಮಾಡಲ್ ಸರ್. ಮಾರ್ಕೆಟ್ನಲ್ಲಿ ಎಲ್ಲರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ಕಮ್ಮಿ ಅಂದ್ರೇನು 6.5 ಲಕ್ಷ. ನಮ್ಮ ಹತ್ರ 5.5 ಲಕ್ಷನೂ ಬೇಡ, 5.20 ಬೇಡ, 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆ 16 ಮಾಡಲ್ ಗಾಡಿ ಮಾಡಲ್ 5 ಲಕ್ಷಕ್ಕೆ ಡಸ್ಟ್ ಕೊಡ್ತೀನಿ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಹುಂಡೈ ಕ್ರೆಟಾ ಸರ್. ಸರ್ ಕ್ರೆಟಾ 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕ್ರೆಟಾ ಇದು. ಮಾರ್ಕೆಟ್ನಲ್ಲಿ ಎಲ್ಲದು ಹೋಗಿ ವಿಚಾರಿಸ್ಕೊಳ್ಳಿ ಸರ್. 10 ಲಕ್ಷ 11 ಲಕ್ಷದಿಂದ ಕಮ್ಮಿ ಇಲ್ಲ. ಕ್ರೆಟಾ ಎಲ್ಲ ಹೇರ್ ಬ್ಯಾಗ್ ABS ಮ್ಯಾಗ್ಬಿಲ್ ಲೆದರ್ ಸೀಟ್ ಡಿಫಾಗರ್ ಶೇರಿಂಗ್ ಅನ್ಕೊಂಡು ಎಲ್ಲ ಫೀಚರ್ ಬರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 8.5 ಲಕ್ಷಕ್ಕೆ ಕೊಡೋಣ ಸರ್. 8.5 ಲಕ್ಷ ಬರೀ 8.5 ಲಕ್ಷಕ್ಕೆ. ಓಕೆ 8.5 ಲಕ್ಷಕ್ಕೆ ನಿಮ್ಮೊಂದು ಹುಂಡೈ ಕ್ರೆಟಾ ಸಿಕ್ಬಿಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಸರ್. ಸರ್ ಶಿಫ್ಟ್ ಡಿಸೈರ್ 2020 ಮಾಡಲ್ ಸರ್. ಓಕೆ 2020 ಮಾಡಲ್ ಡಿಸೈರ್ ನಿಮಗೆ ಹೇರ್ ಬ್ಯಾಗ್ ABS ಮ್ಯಾಗ್ಬಿಲ್ ಲೆದರ್ ಸೀಟ್ ಡಿಫಾಗರ್ ಶೇರಿಂಗ್ ಅನ್ಕೊಂಡು ಎಲ್ಲ ಫೀಚರ್ಸ್ ಸಮೇತ. ಈ ಗಾಡಿ 2020 ಮಾಡಲ್ 61,000 ಓಡಿರೋದು ಗಾಡಿ, 62,000 ಓಡಿದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ 2020 ಮಾಡಲ್ ಮಾರ್ಕೆಟ್ನಲ್ಲಿ 7 lakhs ಕಮ್ಮಿ ಇಲ್ಲ, 6 lakhs ಕೊಡೋಣ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ರೆನೋ ಕಾಪ್ಚೂರ್ ಇದೆ ಸರ್. ಸರ್ ರೆನಾಲ್ಟ್ ಕ್ಯಾಪ್ಚರ್ 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 33,000 ಓಡಿದೆ ಸರ್. ಓಕೆ ಜಸ್ಟ್ 33,000 ಓಡಿದೆ ಗಾಡಿ ಅಷ್ಟೇ. 110 PS 85 PS ಸರ್ ಇದು. 110 PS 33,000 ಓಡಿರೋದು ಗಾಡಿ. ಈ ಕ್ಯಾಪ್ಚರ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಎಲ್ಲ ಹೇರ್ ಬ್ಯಾಗ್ ABS ಮ್ಯಾಗ್ಬಿಲ್ ಲೆದರ್ ಸೀಟ್ ಡಿಫಾಗರ್ ಶೇರಿಂಗ್ ಅನ್ಕೊಂಡು ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಜ್ಗೆ ಕೊಟ್ಬಿಡ್ತೀನಿ ಸರ್. ಡೈರೆಕ್ಟ್ ಆಗಿ ನಿಮಿಷ್ಕರಿಗೆ ಬನ್ನಿ 6 ಲಕ್ಷ ಕೊಟ್ಬಿಡ್ತೀವಿ ಸರ್. 19 ಮಾಡಲ್ ಸಿಂಗಲ್ ಓನರ್ 33,000 ಓಡಿರೋದು ಗಾಡಿ ಸರ್. ಓಕೆ 6 ಲಕ್ಷಕ್ಕೆ ಬರೀ 6 ಲಕ್ಷಕ್ಕೆ ಸರ್. ಮಾರ್ಕೆಟ್ನಲ್ಲಿ 100% ಅಶ್ಯೂರೆನ್ಸ್ ಮಾಡ್ತೀನಿ, 8 ಲಕ್ಷದಿಂದ ಕಮ್ಮಿ ಇಲ್ಲ. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ಹೋಂಡಾ ಸಿವಿಕ್ ಇದೆ ಸರ್. ಸರ್ ಸಿವಿಕ್ ಸೈಕ್ ಅಂದ್ರೆ ಸಿವಿಕ್ ಅಂದ್ರೆ ಸೈಕ್. ಈ ಗಾಡಿ ಸಿವಿಕ್ 2010 ಮಾಡಲ್ ಎಲ್ಲ ಫ್ಯೂಚರ್ ಸಮೇತ 4.0 ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಶೇರಿಂಗ್ ಅನ್ಕೊಂಡು ಎಲ್ಲ ಫೀಚರ್ಸ್ ಇದೆ ಸರ್. ಪೂರ್ತಿ A to Z ಫೀಚರ್ಸ್ ಇದೆ. ಈ ಫೀಚರ್ಸ್ ಸಮೇತ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 2,90,000 ಕೊಡ್ಬಿಡೋಣ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ ಇದು ರ್ಯಾಪಿಡ್ ಆಟೋಮೆಟಿಕ್ 16 ಮಾಡಲ್. 16 ಮಾಡಲ್ ಗಾಡಿ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ವೇರಿಯಂಟ್ ಪ್ರೈಸ್ ಸರ್. ಸರ್ ಈ ಗಾಡಿ ಆಟೋಮೆಟಿಕ್ ಇಷ್ಟು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ವಿತ್ 4.0 ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಶೇರಿಂಗ್ ಒನ್ ಕಂಟ್ರೋಲ್. ಸರ್ ನೀವು 16 ಮಾಡಲ್ ಆಟೋಮೆಟಿಕ್ ರ್ಯಾಪಿಡ್ ಪೆಟ್ರೋಲ್ ವೇರಿಯಂಟ್ ಎಲ್ಲರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 6 lakhs ಅಟ್ಲೀಸ್ಟ್ ಕಮ್ಮಿ ಅಂದ್ರೂ. ನಮ್ಮ ಹತ್ರ 5 ಲಕ್ಷನೂ ಬೇಡ, 490 ಬೇಡ, 590 ಹೇಳ್ತಾ ಇದ್ದಾರೆ. 490 ಬೇಡ, 480, 475,000ಗೆ 4,75,000 ಕೊಡ್ತೀನಿ ಸರ್ ಇದು. ಓಕೆ 4,75,000ಕ್ಕೆ ನಿಮ್ಮೊಂದು ಸ್ಕೂಟಾ ರ್ಯಾಪಿಡ್ ಆಟೋಮೆಟಿಕ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ಹೋಂಡಾ ಸಿಟಿ ಇದೆ ಸರ್. ಸರ್ ಹೋಂಡಾ ಸಿಟಿ 2016 ಮಾಡಲ್ದು ಎಲ್ಲ ವಿತ್ 4.0 ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಲೆದರ್ ಸೀಟ್ ಎಲ್ಲ ಇದೆ ಗಾಡಿ ಸರ್. 16 ಮಾಡಲ್ ಸಿಂಗಲ್ ಓನರ್ 0 ಡೌನ್ ಪೇಮೆಂಟ್ನಲ್ಲಿ ಕೊಡ್ತೀನಿ. ಇದನ್ನು 16 ಮಾಡಲ್ ಬರೀ 6 ಲಕ್ಷ ಕೊಡ್ತೀನಿ. ಬರೀ 6 ಲಕ್ಷಕ್ಕೆ 7 lakhs ಕಮ್ಮಿ ಇಲ್ಲ, 6 ಲಕ್ಷ ಕೊಡ್ತೀನಿ ಸರ್. ಓಕೆ ಸೊ ಹಾಗೆ ಟಾಟಾ ನ್ಯಾನೋ ಸರ್. ಸರ್ ಟಾಟಾ ನ್ಯಾನೋ ಇದು ಸಿಂಗಲ್ ಓನರ್ 15 ಮಾಡಲ್ ಸರ್. ಓಕೆ 2015 ಮಾಡಲ್ ಗಾಡಿ. ಹೌದು ಸಿಂಗಲ್ ಓನರ್ ಗಾಡಿ ಇದು. ಓಕೆ ಈ ಗಾಡಿ ನಿಮಿಷ್ಕರಿಗೆ ಮಾರ್ಕೆಟ್ನಲ್ಲಿ ಹೋಗಿ 0 ಡೌನ್ ಪೇಮೆಂಟ್ನಲ್ಲಿ ಬೇಕು, ಕಾಸಿಲ್ಲ, 175 ಕಮ್ಮಿ ಇಲ್ಲ, 125 ಕೊಡೋಣ ಸರ್. 15 ಮಾಡಲ್ ಗಾಡಿ ಒಂದು 25ಕ್ಕೆ 100%. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ ಸರ್. ಬ್ಲ್ಯಾಕ್ ಕಲರ್ ಸರ್. ಸರ್ ಅದು ವೈಟ್ ಕಲರ್ ನೋಡ್ರು ಆಸ್ಟಾ. ಇದು ಬ್ಲ್ಯಾಕ್ ಕಲರ್ ಆಸ್ಟಾ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ನಿಮಗೆ ಹೇರ್ ಬ್ಯಾಗ್ ABS ಮ್ಯಾಗ್ಬಿಲ್ ಲೆದರ್ ಸೀಟ್ ಡಿಫಾಗರ್ ಶೇರಿಂಗ್ ಅನ್ಕೊಂಡು ಎಲ್ಲ ಇದೆ. ಈ ಗಾಡಿನ ನಿಮಗೆ 7,80,000 ಕೊಡೋಣ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಿಯಟ್ ಲೀನಿಯಾ ಸರ್. ಸರ್ ಫಿಯಟ್ ಲೀನಿಯಾ
14 ಮಾಡಲ್ದು Okay. ಎಲ್ಲ ಇದರಲ್ಲಿ ನಿಮಗೆ 4.0 ಪೋಸ್ಟರಿಂಗ್ ಎ ಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಮಾರ್ಕೆಟ್ನಲ್ಲಿ 375 ಕಮ್ಮಿ ಇಲ್ಲ ಸರ್. ಡೈರೆಕ್ಟ್ 2,75,000 ಕೊಡ್ಬಿಡ್ತೀವಿ ಸರ್. ಓಕೆ ನೋಡಿ 2,75,000 ಸಿಕ್ಬಿಡಿದೆ ಗಾಡಿ.